ರಂಗಭೂಮಿಯಲ್ಲಿ ಅನೇಕ ರೀತಿಯ R&D ನಡೆದಿದೆ. ಇಡೀ ಪ್ರಪಂಚದಾದ್ಯಂತ ಅದು ಈ ರಂಗಭೂಮಿಯ ವ್ಯಾಪ್ತಿ ಇರೋದ್ರಿಂದ ಅದರ ಮೇಲೆ ಅನೇಕ ರೀತಿಯ ಸಂಶೋಧನೆಗಳು ನಡೆದಿರ್ತವೆ. ಆ ಸಂಶೋಧನೆಗಳನ್ನು ಇವ್ರು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಸಾರಿ ಏನು ಮಾಡ್ತಾರೆ ಅಂತಂದರೆ ಅದರ ಸಂಶೋಧನೆಗಳಲ್ಲಿ ಈ ನಮ್ಮ ರಂಗಭೂಮಿಯನ್ನು ಅವರು ತಗೊಂಡು ಇದರ ಒಳಿತನ್ನೆಲ್ಲ ಸ್ವೀಕರಿಸಿರ್ತಾರೆ ಅಥವಾ ಅದನ್ನು ಪರಿಷ್ಕರಣೆ ಮಾಡ್ಕೊಂಡಿರ್ತಾರೆ. ನಾವೇನು ಮಾಡಿಬಿಡ್ತೇವೆ ಅಂದರೆ ನಮ್ಮ ರಂಗಭೂಮಿನ ಅವ್ರು ತಗೊಂಡ್ಬಿಟ್ಟಿದ್ದಾರೆ, ನಮ್ಮದೇ ಭಾರಿ ದೊಡ್ಡದು ಅಂತ ನಾವು ಒಂದು ರೀತಿಯ ಸುಮ್ಮನೆ ದೊಡ್ಡಸ್ತಿಗೆ ಮಾಡಿಬಿಡ್ತೇವೆ. ಯಾವತ್ತೂ ರಂಗಭೂಮಿ ಅದು ಒಂದು ಇವತ್ತಿನ ಆಧುನಿಕ ಸಂದರ್ಭದಲ್ಲಂತೂ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅದರ ಮೇಲೆ ತುಂಬ ಅಧ್ಯಯನಗಳು ಮತ್ತು ಆ ರೀತಿಯ ನೋಟಗಳೆಲ್ಲ ಬೇಕಾಗ್ತದೆ. ಒಂದು ಒಟ್ಟು ನಮ್ಮ ರಂಗಭೂಮಿಯ ಶಕ್ತಿ ಏನಾದರೂ ಆಗ್ತದೆ ಹೇಳಿ ಗೊತ್ತಾಗೋದಕ್ಕಾದರೂ ಅಂತಹದ್ದೊಂದು R&Dಯನ್ನು ಗಮನಿಸಬೇಕು. ಈಗ ನಿಮಗೆ ಬ್ರೆಕ್ಟ್ನಂತಹ ಒಬ್ಬ ಮಹಾನ್ ನಾಟಕಕಾರ, ಅವನು ಈ ಏಷ್ಯನ್ ರಂಗಭೂಮಿ ನಮ್ಮಂತಹ ರಂಗಭೂಮಿಗಳನ್ನ ನೋಡಿ ಅವನೊಂದು ಹೊಸ ಆವಿಷ್ಕಾರ ಮಾಡ್ತಾನೆ, ಎಪಿಕ್ ಥಿಯೇಟರ್ ಅಂತ. ಆ ಎಪಿಕ್ ಥಿಯೇಟರ್ನ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ರಂಗಭೂಮಿಯನ್ನು ಎಷ್ಟು ಚಂದ ಬಳಸ್ಕೊಳ್ಬಹುದು ಅಂತ ಅನಿಸ್ತದೆ. ಅವನು ಯಾವುದನ್ನು ಮುಚ್ಚಿಡಬೇಕು ಅಂತ ಹೇಳೋದಿಲ್ಲ. ಎಲ್ಲ ನಾಟಕನೇ ಸರಿ, ಹಿಂಗೆ ಕಟ್ಟಿದ್ದೆಲ್ಲ ಕಾಣಲಿ, ಹಾಗೆ ಹೀಗೆ ಕಂಡ್ರೆ ತಪ್ಪಲ್ಲ, ಸುಂದರವಾಗಿ ಕಂಡ್ರೆ ಆಯ್ತು. ಅದನ್ನು ನಾವು ಸುಂದರವಾಗಿ ಬಳಸ್ಕೊಂಡಿದ್ದೇವೆ. ಮತ್ತು ಹೊಟ್ಟೆಗಿಟ್ಟೆಲ್ಲ ಇರಬೇಕು. ಮತ್ತು ಮ್ಯೂಸಿಕ್ಕೆಲ್ಲ ಅವನೊಂದು ಬಿಟ್ಟಲ್ಲಿ ಇರೋದಲ್ಲ, ಮ್ಯೂಸಿಕ್ಕೆಲ್ಲ ಎದುರಿಗೆ ಕಾಣಬೇಕು, ಯಾವ್ದು ಬಾರಿಸಿದ ಯಾವ್ದು ಬಿಟ್ಟ ಅಂತ. ಯಾಕೆಂದರೆ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾಯಿ ಅಂತ ಏನೋ ಒಂದು ಸದ್ದು ಬಂದು ಸುತ್ತೋಣ, ಪ್ರೇಕ್ಷಕ ಅಷ್ಟರ ಮಟ್ಟಿಗೆ ಅವನು ಡೈವರ್ಟ್ ಆಗ್ತಾನೆ. ಅದು ಹಾರ್ಮೋನಿಯಮಿಂದೋ ಸಿತಾರಿಂದೋ ಇನ್ಯಾವುದ್ರದ್ದು ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಎದುರಿಗೆ ಹಿಂಗೆ ಒಂದು ಹಿಂಗೆ ಟಣ್ಣ ಇನ್ನು ಅಷ್ಟಕ್ಕಲ್ಲಿ ಮುಗಿದೋಗ್ತು. ಆ ಕ್ಷಣಕ್ಕೆ ಅದು ಗೊತ್ತಾಗೋಗ್ತದೆ. ನಾವು ಮತ್ತೆ ಇಲ್ಲಿ ಇನ್ವಾಲ್ವ್ ಆಗಿಬಿಡ್ತೇವೆ. ಈ ಸಾಧ್ಯತೆಗಳನ್ನ ನಾವು ಕಂಡುಕೊಂಡ. ಇದು ಎದುರುಗಡೆನೇ ಇದ್ದರೆ ಅದು ಆಭಾಸ ಅಲ್ಲ, ಮನುಷ್ಯ ಡೈವರ್ಟ್ ಆಗೋದಿಲ್ಲ. ಇದು ಕಟ್ಕೊಂಡಿದ್ದು ಹೇಳಿ ಗೊತ್ತಾಗ್ಬಿಟ್ರೆ ಇದು ಕಟ್ಕೊಂಡಿದ್ದು ಅಥವಾ ಬಂಗಾರದ್ದು ಅದು ಮಾಡಿದ್ದು ಹೇಳಿ ಅವನು ಯೋಚನೆ ಮಾಡಿದ್ರೆ ಇದು ಮಾಡಿದ್ದು ಹೇಳಿ ಗೊತ್ತಾಗೋಗಿದೆ. ಅವನು ಅಷ್ಟರ ಮಟ್ಟಿಗೆ ಅವನು ತಲೆ ಬಿಸಿ ಕಡಿಮೆ. ಅವನು ಅದ್ರ ಬಗ್ಗೆ ಎಲ್ಲ ತಲೆ ಬಿಸಿ ಮಾಡ್ಕೊಡೋದಿಲ್ಲ, ಅವನು ರಸಾನುಭೂತಿಗೆ ಮಾತ್ರ ತಲೆ ಬಿಸಿ ಮಾಡ್ಕೊಳ್ತಾನೆ. ಹಿಂಗೆ ಅವನ ಆ ರೀತಿಯ ಆಲೋಚನಾ ಕ್ರಮಗಳೆಲ್ಲ ಇದ್ದಾಗ ನಮ್ಮ ರಂಗಭೂಮಿ ಹೆಂಗೆ ಸಮೃದ್ಧಗೊಳಿಸ್ಕೊಳ್ಬೋದು ಅಂತ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಅಲ್ವಾ. ಆಮೇಲೆ ಇನ್ನೊಂದು ಏನಂತಂದರೆ ಹೆಂಗೆ ಆ ಮ್ಯೂಸಿಷಿಯನ್ಸ್ ಕೂಡ ಇನ್ವಾಲ್ವ್ ಆಗಬೇಕು. ಈ ನಾಟಕದ ಜೊತೆಗೆ ಇನ್ವಾಲ್ವ್ ಆಗ್ತಾ ಹೋದಂಗೆ ಅವನು ಒಬ್ಬ ಚೆಂಡೆ ಬಾರ್ತಾವ, ಹಿಂಗಿಂದ ಮೃದಂಗ ಬಾರ್ತಾವ, ಅತ್ಲಾಗ ನೋಡಿದೆ ಇತ್ಲಾಗ ನೋಡಿದೆ ಅಂತಲ್ಲ, ಅವನು ಇಡೀ ರಂಗದ ಜೊತೆಗೆ ತಾದಾತ್ಮ್ಯ ಹೊಂದಿದಾಗ ಆಗುವ ಪರಿಣಾಮಗಳು ಬೇರೆ. ಇದನ್ನು ಪರಿಷ್ಕರಣೆ ಮಾಡ್ಕೊಂಡು ಅದನ್ನು ಮಾಡ್ತಾನೆ. ಇದು ನಮಗೆ ಅರ್ಥ ಆದರೆ ಇದೇನು ಭಾರಿ ದೊಡ್ಡದೇನಲ್ಲ, ನಾವಿನ್ನು ಹೊಸದೇನು ಹುತ್ತಾಕೋದಲ್ಲ, ಇಲ್ಲಿ ಇರೋದನ್ನೇ ಭಾರಿ ಚಂದ ಮಾಡ್ಕೊಂಡು ಅಲ್ವಾ. ಒಂದು ಮಜಾ ಇದೆ. ಒಬ್ಬನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಯಾರು ಅಂದರೆ ಪೀಟರ್ ಬ್ರೂಕ್ ಅಂತ, ಒಂದು ದೊಡ್ಡ ನಾಟಕಕಾರ, ಪ್ರಪಂಚದ ಭಾರಿ ದೊಡ್ಡ ನಾಟಕಕಾರ ಪೀಟರ್ ಬ್ರೂಕ್ ಅಂತ, ಮಹಾಭಾರತ ಕೇಳಿರ್ಬೋದು. ಅವನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಂತಂದರೆ ಅವನ ನಟರಿಗೆ ಒಂದು ಕೆಲಸ ಕೊಡ್ತಾನೆ. ಮೂಕ ನಟ, ಕುರುಡ ಪ್ರೇಕ್ಷಕ ಸಂವಹನ ಮಾಧ್ಯಮವನ್ನು ಕಲ್ತ್ಕೊಂಡ್ಬಂದಿತ್ತು. ಅವರು 3-4 ತಿಂಗಳು ಗಟ್ಟಲೆ ಅದಕ್ಕೆ ಅಧ್ಯಯನ ಮಾಡ್ತಾರೆ. ಸುಮ್ಮನೆ ಅಲ್ಲ, ಯಾಕೆಂದರೆ ಅವರೆಲ್ಲ ಸೀರಿಯಸ್ ಆಗಿ ಅಂದರೆ ತಂದು ಗಂಭೀರವಾಗಿ ರಂಗಭೂಮಿ ಅಂತ ತಗೋತಾರೆ. ಹೆಂಗೆ ಗಂಭೀರವಾಗಿ ರಂಗಭೂಮಿ ತಗೋಬೇಕು ಅನ್ನೋದು ಕೂಡ ನಾವು ಅದನ್ನು ಕಲಿಬೇಕಾಗ್ತದೆ. ಅವರು ಹುಡುಕ್ತಾರೆ. ಯೋಚನೆ ಮಾಡಿ, ಒಂದು ಒಗಟಿದ್ದಂಗಿದೆ ಅದು. ಮಾತಾಡೋದಕ್ಕೆ ಇವಂಗೆ ಬರೋದಿಲ್ಲ, ಹೀಗೆಲ್ಲ ತೋರಿಸಿದ್ರೆ ಅವನು ಕಾಣೋದಿಲ್ಲ. ಹಂಗಾರೆ ಈ ಅಭಿನಯದ ಮಾಧ್ಯಮ ಯಾವುದು ಹುಡುಕಿ ಬರ್ತಾರೆ. ಆಶ್ಚರ್ಯ ಆಗ್ತದೆ ನಿಮಗೆ. ಬರೀ ಅವನಿಗೆ ಮೂಕನಿಗೆ ಸೌಂಡ್ ಹೊಣ್ಸಕ್ಕೆ ಬರ್ತಿದೆಯಲ್ಲ, ಆ ಹೂವು ಎಲ್ಲ ಹೇಳಿ ಅದ್ರ ಮೂಲಕನೇ ನಾವು ಅಭಿನಯ ಮಾಡ್ಬೋದು ಅಂತ, ಅದು ಇರಬಹುದು ಅಂತ. ಆವಾಗ ಸೌಂಡನ್ನೇ ಇಟ್ಟುಕೊಂಡು, ಸಾಹಿತ್ಯವನ್ನು ಬಿಟ್ಟು ಸೌಂಡನ್ನು ಮಾತ್ರ ಇಟ್ಟುಕೊಂಡು ನಾವು ನಾಟಕ ಮಾಡ್ಬೋದು ಅಂತೇಳಿ ಒಂದು ಪರಿಕಲ್ಪನೆ ಹುಡ್ತಾರೆ. ಇದನ್ನು ನಾನು ಅಧ್ಯಯನ ಮಾಡಿದಾಗ ನನಗೆ ಯಕ್ಷಗಾನದ ಒಂದು ಅದ್ಭುತ ಕಾಣಿಸ್ಬಿಡ್ತು.
ಏನು ಕಾಣಿಸ್ತು ಅಂತಂದರೆ ಈ ದೊಡ್ಡ ರಾಕ್ಷಸ ವೇಷ ಇದೆಯಲ್ಲ, ಅವ್ರ ಪದ್ಯ ಎಲ್ಲ ಇದೆಯಲ್ಲ, ಅವ್ರ ಪದ್ಯ ಎಲ್ಲ ನನಗೆ ಅರ್ಥ ಆಗಬೇಕಾದಿಲ್ಲ. ಅವನು ಅಂದ್ರೆ ಸಾಕು, ಅವನು ಹೇಳೋದು ನಮ್ಗೆ ಭಾಷೆ ಬೇಕಾಗಿಲ್ಲ, ಅಂದು ಸಾಕು, ಅಷ್ಟೇ ಸಾಕಾಗ್ತದೆ. ಅವನು ಎಲ್ಲ ಸ್ಪಷ್ಟವಾಗಿ ಮಾತಾಡಬೇಕು, ಅವನ ಹಾಡೆಲ್ಲ ಸ್ಪಷ್ಟವಾಗಿ ಕೇಳಬೇಕು ಅನ್ನೋದು ಸುಳ್ಳು ಅಂತ ಗೊತ್ತಾಗ್ತದೆ. ಈ ಹಿಂದಿನವ್ರು ಮಾಡಿ ಸರಿಯೇ ಇದೆ ಅಲ್ವಾ? ಆದ್ರೆ ಅವ್ರಿಗೆ ಯಾರಿಗೂ ಇದೊಂದು ಕಲ್ಪನೆ ಅಂತಿರ್ಲಿಲ್ಲ, ಅವರಷ್ಟಕ್ಕೆ ಅವರು ಬೆಳೆಸ್ಕೊಂಡು ಹೋದ್ರು. ಹೌದು ಅಲ್ವಾ? ಇದು ಇದು ನಿಮಗೆ ಈ ರಂಗಭೂಮಿ ಅರ್ಥ ಆಗೋದಕ್ಕೆ ಒಂದು ಆಧುನಿಕ ರಂಗಭೂಮಿಯ ಈ ಎಲ್ಲ ಸಾಧ್ಯತೆಗಳ ಹುಡುಕಾಟಲ್ಲ ಇದೆಯಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚಂದವಾಗಿ ಮಾಡ್ಬೋದು. ಇನ್ನೊಂದು ಭಾಷೆ ಅಂತ ಇಟ್ಕೊಂಡು, ನಾವು ಆಡುವ ಭಾಷೆ, ಇದು ಭಾಷೆ ಇಲ್ಲದೆ ಮಾಡೋದು ಭಾಷೆ ಅಂತ ಇಟ್ಕೊಂಡು, ಭಾಷೆಯ ಮೇಲೆ ಈಗ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗ ನಾನು ಅಧ್ಯಯನ ಮಾಡೋದು ಶಾಸ್ತ್ರೀಯ, ನನ್ನ ಅಧ್ಯಯನ ಹೇಗಾಗಬೇಕು ಅಂತಂದರೆ, ನಾನು ಈ ನನ್ನೊಂದು ಸಣ್ಣ ಅಧ್ಯಯನ ಇದೆ. ಏನಿದೆ ಅಂತಂದರೆ, ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ವಿಧಾನ ಹೇಗೆ, ಕನ್ನಡ ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ವಿಧಾನ ಹೇಗೆ, ಅದಕ್ಕೆ ನಾನು ಅನೇಕ ಇವ್ರನ್ನೆಲ್ಲ ಮಾಡೆಲ್ ಇಟ್ಕೊಂಡು ಅದನ್ನು ಅನಾಲಿಸಿಸ್ ಮಾಡಬೇಕು. ಅದು ಅನಾಲಿಸಿಸ್ ಮಾಡಿದಾಗ ರಾಜ್ಕುಮಾರ್ನಂತಹ ಭಾಷೆ, ಅನಂತನಾಗ್ರಂತಹ ಭಾಷೆ, ನಮ್ಮ ಇದರಲ್ಲಿ ಮಹಾಬಲಿ ಹೆಗಡೆಯರ ಭಾಷೆ, ಅಥವಾ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರಂಥ ಭಾಷೆ, ಈ ಭಾಷೆಗಳನ್ನು ನಾನು ಇಟ್ಟು ಅದನ್ನು ಅನಾಲಿಸಿಸ್ ಮಾಡಬೇಕು, ಅದನ್ನು ಸೈಂಟಿಫಿಕ್ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ಕೆಲವು ಸೂತ್ರಗಳನ್ನು ನೋಡ್ಕೋಬೇಕು. ನೋಡಿ, ಶಾಸ್ತ್ರ ಬರೋದು ಇಲ್ಲಿ ಶಾಸ್ತ್ರೀಯ ಬರಬೇಕು. ಇದನ್ನು ಅನಾಲಿಸಿಸ್ ಮಾಡಿದಾಗ ಅವನು ಎಲ್ಲಿ ಏನು ಮಾಡ್ತಾನೆ, ಯಾಕೆ ಪರಿಣಾಮ ಆಗಿದೆ ಅನ್ನೋದನ್ನು ನೀವು ಹುಡುಕಿದರೆ, R&D ನಡೆದರೆ, ಓಹೋ ಇದು ಸರಿಯಾದ ಕ್ರಮ, ನಾವು ಅದನ್ನು ಅಧ್ಯಯನ ಮಾಡಬೇಕು ಮತ್ತು ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಇದು ನಾಟಕದಲ್ಲಿ ನಡೀತದೆ, ಇನ್ನು ಯಕ್ಷಗಾನದಲ್ಲಿ ಇನ್ನೂ ನಡೆದಿಲ್ಲ. ಅದನ್ನು ನಡೆಸ್ಕೊಳ್ಬೇಕು. ಈಗ ಭಾಷೆ ಅಂತ ಇಟ್ಕೊಳ್ಳೋಣ, ಭಾಷೆ ಒಳಗೆ ಒತ್ತು ಕೊಡುವುದು, ಏರಿಳಿತ, ಪಾಸು ಅಂದರೆ ಎಲ್ಲಿ ನಿಲುಗಡೆ, ಯತಿಸ್ಥಾನ, ಆಮೇಲೆ ಲಯದಲ್ಲಿ ಮತ್ತೆ ಯಾವ ಲಯದಲ್ಲಿ ಯಾವ ತೀವ್ರವಾದ ಲಯವೋ ಅಥವಾ ವಿಲಂಬಿತ ಲಯವೋ, ಈ ಲಯದಲ್ಲಿ ಮಾತಾಡಿದ್ರೆ ಏನು ಪರಿಣಾಮ, ಒಂದೇ ಶಬ್ದವನ್ನು ಹೆಂಗೆ ಮಾಡಿದ ಪರಿಣಾಮ, ಇದೆಲ್ಲ ಮಹಾಬಲಿ ಹೆಗಡೆ ಅವರನ್ನು ನೀವು ಅನಾಲಿಸಿಸ್ ಮಾಡಿದರೆ ನಿಮಗೆ ಒಂದು ಅದ್ಭುತವಾದ ಭಾಷಾ ಸಂಸ್ಕಾರ ಸಿಗ್ತದೆ. ಅಥವಾ ನಿಮಗೆ ಶ್ರೇಣಿ ಅವ್ರನ್ನ ಅಧ್ಯಯನ ಮಾಡಿದಾಗ ನಿಮಗೆ ಒಂದು ಭಾಷಾ ಸಂಸ್ಕಾರ ಸಿಗ್ತದೆ. ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿ ಅನಾಲಿಸಿಸ್ ಮಾಡಬೇಕು, ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ಕೊಡಬೇಕು. ಆಮೇಲೆ ನಿಮಗೆ ಅದನ್ನು ಬೋಧನೆ ಮಾಡೋದಕ್ಕೆ ಇಳಿಸಬೇಕು, ಅಥವಾ ನೀವು ಕಲ್ತ್ಕೊಳ್ಳೋದಕ್ಕೆ ಅದನ್ನು ಸುಲಭ ಮಾರ್ಗದಲ್ಲಿ ಇದು ಹಿಂಗಿದೆ ಒಂದು ಸಣ್ಣ ಅನಾಲಿಸಿಸ್ ಮಾಡ್ತಾ ಹೋದಾಗ ಇದು ಸಿಗ್ತದೆ. ಇದು ನಾವೇನು ಮಾಡ್ತೇವೆ ಅಂದರೆ, ರಂಗಭೂಮಿಯವರು ಅದನ್ನೆಲ್ಲ ಅನಾಲಿಸಿಸ್ ಮಾಡ್ತಾ ಹೋಗ್ತೇವೆ. ಅನಾಲಿಸಿಸ್ ಮಾಡ್ತಾ ಹೋದಾಗ ಆ ಅದ್ಭುತಗಳನ್ನು ಹೆಂಗೆ ಹಿಡ್ಕೊಳ್ಳೋದು, ಅವರು ಪಾಪ ಸಹಜವಾಗಿ ಮಾಡಿದವರು, ಅವರಿಗೇನು ಗೊತ್ತೇ ಇದ್ದು ಮಾಡಿದ್ದಲ್ಲ, ಅದ್ರದ್ದು ಪರಿಣಾಮ ಆಗಿದೆ. ಯಾಕೆ ಪರಿಣಾಮ ಆಯ್ತು, ಇದು ನನ್ನ ಅನಾಲಿಸಿಸ್ಸು, ನಾನು ಮಾಡಬೇಕು. ಮೋಸ್ಟ್ಲಿ ಅವರಷ್ಟಕ್ಕೆ ಅವರು ಫೈನ್ ಟ್ಯೂನ್ ಮಾಡ್ತಾ ಹೋದ್ರು, ಅದು ಫೈನ್ ಟ್ಯೂನ್ ಮಾಡಿ ಅವ್ರಿಗೆ ಸಹಜವಾಗಿ ಬಂದಿತ್ತು. ಅದನ್ನು ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಾಗ್ತದೆ, ಮಹಾಬಲಿ ಹೆಗಡೆ ಅವರು ಮಾತನ್ನು ಇವರು ಆಡ್ತಾರೆ, ಅಷ್ಟು ಪರಿಣಾಮ ಆಗೋದಿಲ್ಲ. ಇದು ಇವರೇ ಆಡ್ತಾರೆ, ಕಾಲಾಯ ತಸ್ಮೈ ನಮಃ ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಈ ಬದುಕು ನಾಯಿಯ ಬದುಕು ಅಲ್ಲ, ಕುನ್ನಿಯ ಬದುಕು, ಅದೇ ಮಾತನ್ನು ಇವರು ಆಡ್ತಾರೆ, ಅಷ್ಟು ಪರಿಣಾಮ ಆಗೋದಿಲ್ಲ. ಯಾಕೆಂದರೆ ಅಲ್ಲಿರುವ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆಯಲ್ಲ, ಮಾತಿನಲ್ಲಿರುವ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂದರೆ ತಾಂತ್ರಿಕತೆ ಇದೆಯಲ್ಲ, ನೀವು ಎಲ್ಲಿ ಒತ್ತು ಕೊಟ್ಟಿದ್ದೀರಿ, ಯಾವ ಓಗದಲ್ಲಿ ಮಾತಾಡಿದ್ದೀರಿ, ಯಾವ ಟ್ಯೂನಲ್ಲಿ ಮಾತಾಡಿದ್ದೀರಿ, ಯಾವ ಶ್ರುತಿಯಲ್ಲಿದೆ ಅದು, ಇದನ್ನೆಲ್ಲ ನೀವು ಅನಾಲಿಸಿಸ್ ಮಾಡಿದ್ರೆ ಇವತ್ತಂತೂ ಬೇಕಾದಷ್ಟು ಸಾಧ್ಯತೆಗಳಿದೆ. ಇದನ್ನು ಅನಾಲಿಸಿಸ್ ಮಾಡ್ತಾ ಹೋದಾಗ ನಿಮಗೊಂದು ಆಶ್ಚರ್ಯ ಎಲ್ಲ ಬರುತ್ತೆ. ನೀವು ನಿಮ್ಮ ಪಾತ್ರಗಳನ್ನ ಅಥವಾ ಒಂದು ಪಾತ್ರವನ್ನು ಮಾಡೋದಕ್ಕೆ ನಿಮಗೆ ಸಾಕಷ್ಟು ವಿಸ್ತಾರ ಸಿಗ್ತದೆ. ಅದನ್ನೇ ನೀವು ಅವರಷ್ಟೇ ಮಾಡಬೇಕು ಅಂತಲ್ಲ, ಅದು ಸಿಕ್ಕಿತು ಅಂತಂದರೆ ಅದರ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಶುರುವಾಗ್ತದೆ. ನೀವು ಕಂಪ್ಯೂಟ್ರಲ್ಲಿ ನಿಮ್ಗೆ ಒಂದು 4 ಶಬ್ದ ಸಿಕ್ಕರೆ ಅದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ನೀವು ಬೇರೆ ಬೇರೆ ಸೌಂಡ್ ಹೊಂದಿಸ್ತೀರಲ್ಲ, ಹಂಗೆ ನಾನು ಒಂದು 4 ಸಿಕ್ಕರೆ ಸಾಕು. ಅದನ್ನು ಓಹೋ ಮಹಾಬಲಿ ಹೆಗಡೆ ಹಿಂಗೆ ಮಾಡಿದ್ದಾರೆ, ಓಹೋ ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಾಗ್ತದೆ, ಹಿಂಗೆ ಮಾಡಿ ನಾನೇ ಹುಡ್ಕೊಳ್ತಾ ಹೋಗ್ಬೋದು. ನಿಮ್ಗೊಂದು ಸೂತ್ರ ಸಿಗ್ತದೆ, ಸಿಕ್ಕಿದ ಮೇಲೆ ಅದನ್ನು ಮತ್ತೆ ವಿಸ್ತರಿಸಿಕೊಳ್ಳೋದು. ಭಾಷೆಯ ಒಳಗಡೆ ನಿಮಗೆ ಒಂದು ಒತ್ತು ಕೊಡುವ, ನಿಲುಗಡೆ ಮಾಡುವ, ಎಷ್ಟೊತ್ತು ನೀವು ನಿಲುಗಡೆ ಮಾಡ್ತೀರಿ, ನಿಲುಗಡೆ ಮಾಡೋದನ್ನು ಅವನು ಅಭಿನಯದಲ್ಲಿ ಹೆಂಗೆ ಬಳಸ್ಕೊಳ್ತಾನೆ, ಪಾಸ್ ಇದೆಯಲ್ಲ ಒಂದು ನಿಲುಗಡೆ ಮಾಡಿ
ಆಮೇಲೆ ಅವನು ಅಭಿನಯ ಎಲ್ಲಿ ಕೊಡ್ತಾನೆ, ಅಭಿನಯ ಮಾಡ್ತೇವೆ ನಾವು ಎಲ್ಲ ಅಭಿನಯ ಮಾಡ್ತೇವೆ, ಅಭಿನಯವನ್ನು ಎಲ್ಲಿ ಮಾಡ್ತಾನೆ, ಆ ಅಭಿನಯವನ್ನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಅಭಿನಯವನ್ನು ಒಂದು ಯಾವುದು ಒತ್ತು ಕೊಡುವ ಶಬ್ದ ಇದೆಯೋ ಆ ಶಬ್ದ ಒತ್ತು ಕೊಟ್ಟಾಗ ಅದೇ ಪರಿಣಾಮ ಬೀರ್ತದೆ. ನೀವು ಮನೆಗೆ ಹೋಗಿರಿ ಅಂತ ಅಂದರೆ ನೀವು ಮನೆಗೆ ಹೋಗ್ರಿ ಅಂದಾಗ ನಿಮಗೆ ನೀವು ಮನೆಗೆ ಹೋಗ್ರಿ, ನೀವು ಮನೆಗೆ ಹೋಗ್ರಿ ಅಂದಾಗೆಲ್ಲ ಅರ್ಥ ಬೇರೆ. ಒಂದೇ ಇದು ಎಲ್ಲೋ ನಾನು ಒತ್ತನ್ನು ವ್ಯತ್ಯಾಸ ಮಾಡೋದ್ರಿಂದ ಅರ್ಥ ವ್ಯತ್ಯಾಸ ಆಗ್ತದೆ, ಅಥವಾ ಅದರ ಧ್ವನಿ ಸಾಮರ್ಥ್ಯ ವ್ಯತ್ಯಾಸ ಆಗ್ತದೆ. ಅದು ನೀವು ಮನೆಗೆ ಹೋಗ್ರಿ, ನೀವು ಮನೆಗೆ ಹೋಗ್ರಿ ನೋಡ್ರಿ, ಹಿಂಗೆ ಹೇಳಿದ್ರೆ ನಿಮ್ಗೆ ಅಭಿನಯವೇ ಇಲ್ಲ. ಮನೆಗೆ ಹೋಗ್ರಿ, ನೀವು ಮನೆಗೆ ಹೋಗ್ರಿ ನೋಡಿ, ಹೋಗ್ರಿ ಅಭಿನಯ. ನೀವು ಮನೆಗೆ ಅಭಿನಯ ಇಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಅಭಿನಯ ಎಲ್ಲವಕ್ಕೂ ಮಾಡಬೇಕೆ, ಮಾಡಬಾರ್ದು. ಮಾಡಿದರೆ ಫೇಲ್ ಆಗಿಬಿಡ್ತದೆ. ಸೃಷ್ಟಿಗರ್ಜುನನೇ ನೀನು, ಸೃಷ್ಟಿಗರ್ಜುನನೇ ನೀನು ಸಾಕು. ಈ ಸೃಷ್ಟಿಗರ್ಜುನನೇ ನೀನು ಇದೆಲ್ಲ ಮಾಡಿದರೆ ಯಾವುದೂ ಎಸ್ಟಾಬ್ಲಿಷ್ ಆಗೋದಿಲ್ಲ. ಒಂದು ಆವರ್ತಕ್ಕೆ ಸೃಷ್ಟಿಗೆ, ಇನ್ನೊಂದು ಆವರ್ತಕ್ಕೆ ನೀನಿಗೆ ಇನ್ನೊಂದು ಅರ್ಥಕ್ಕೆ ಅರ್ಜುನಿಗೆ ಮಾಡಿದಾಗ ಅಭಿನಯ ಬೇರೆ ಆಯ್ತು, ಪರಿಣಾಮ ಬೇರೆ ಆಯ್ತು ಅಲ್ವಾ? ಈ ಅಭಿನಯವನ್ನು ಎಲ್ಲಿ ಕೊಡಬೇಕು? ಶಬ್ದಕ್ಕಿಂತ ಮೊದಲು ಕೊಡಬೇಕೆ, ಶಬ್ದದ ಜೊತೆ ಕೊಡಬೇಕೆ, ಶಬ್ದದ ನಂತರ ಕೊಡಬೇಕೆ? ಮಾಬ್ಲಗಡೆಯವರು ಅಥವಾ ಇನ್ನೊಬ್ಬರು ಒಳ್ಳೆ ಪರಿಣಾಮಕಾರಿಯಾಗಿ ಎಲ್ಲಿ ಕೊಟ್ಟಿದ್ದಾರೆ, ಹಗುರ ಅನಾಲಿಸಿಸ್ ಮಾಡಿ ಗೊತ್ತಾಗ್ತದೆ. ಅವರು ಮೊದಲು ಕೊಟ್ಬಿಟ್ಟಿರ್ತಾರೆ. ಸೃಷ್ಟಿಗರ್ಜುನನೇ ನೀನು ಮೊದಲೇ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಸುತ್ತಲೂ ನೋಡ್ತಾ ಹಿಂಗೆ ಹೇಳೋದಿಲ್ಲವ, ಸುತ್ತಲೂ ನೋಡ್ತಾ ಮೊದಲೇ ಅಭಿನಯ, ಆದ್ರಿಂದ ಅದು ಪರಿಣಾಮ ಆಗ್ತದೆ. ಇವರು ಸುತ್ತಲೂ ನೋಡ್ತಾ ಅಂತ ಹೇಳ್ತಾರೆ, ಜೊತೆಗೆ ಕೊಟ್ಬಿಟ್ಟಿರ್ತಾರೆ, ಪರಿಣಾಮ ಆಗುತ್ತೆ. ಇಂತಹದ್ನೆಲ್ಲ ಅನಾಲಿಸಿಸ್ ಮಾಡಿ ಕೇಳೋದಕ್ಕೆ ನಾಟಕ ಹೆಲ್ಪ್ ಆಗ್ತದೆ. ನಾಟಕದಲ್ಲಿ ಅದನ್ನೆಲ್ಲ ಮಾಡ್ತೇವೆ ನಾವು. ಇದನ್ನ ಅಭಿನಯ ನಮ್ಮಿಂದಲೇ ಎಲ್ಲ ಕಲ್ತವರು, ನಮ್ಮದಕ್ಕಿಂತ ಬೇರೆ ಇದೆಯಲ್ಲ, ನಾವು ಯಾವುದು ಕಲಿಬೇಕು ಅನ್ನುವ ಈ ಅಹಂಕಾರ ಇದೆಯಲ್ಲ, ಎಲ್ಲವನ್ನು ನೋಡಬೇಕು. ನೋಡಿದಾಗ ಮತ್ತೆ ಎಲ್ಲ ಕಲೆಗಳು ಕೂಡ ಅದೃಷ್ಟಕ್ಕದೇ ಅದು ದೊಡ್ಡದು ಹೌದು, ಅದರದ್ದೇ ಆದ ಅದು ವೈಶಿಷ್ಟ್ಯವೂ ಇರ್ತದೆ. ಮತ್ತೆ ಕಂಪೇರ್ ಮಾಡುವ ಅಗತ್ಯ ಅದೊಂದಕ್ಕಿಂತ ನಮ್ಮ ದೊಡ್ಡದು, ಅದಕ್ಕಿಂತ ನಾವು ಸಣ್ಣವರು ಅಂತಲ್ಲ. ಭರತನಾಟ್ಯ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಸಣ್ಣವ್ರು ಅಲ್ಲ, ಹಂಗಂತ ನಾವು ದೊಡ್ಡವರು ಅಲ್ಲ. ನಾವು ಸಣ್ಣವರಲ್ಲ ಅಂತ ನಾವು ದೊಡ್ಡವರು ಹೇಳಿ ಬೀಗದೇನಲ್ಲ. ಹಂಗೆ ನಾವು ಸಣ್ಣವರಲ್ಲ ಅಂತಂದಾಗ ನಾವು ದೊಡ್ಡವರು ಅನ್ನುವ ಪರಿಭಾವನೆಯಿಂದ ನಾವು ಕಲಿಯೋದನ್ನು ಬಿಟ್ಬಿಡ್ತೇವೆ, ಅಥವಾ ನಮ್ಮ ಹುಡುಕಾಟ ನಿಂತು ಹೋಗ್ತದೆ. ಇಲ್ಲ, ನಾವು ಸಣ್ಣವರು ಅಂತ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿಂದ ತಗೊಳ್ಳೋದೇ ಜಾಸ್ತಿ ಆಗಿಬಿಡ್ತದೆ ಅಲ್ವಾ? ಅಯ್ಯೋ ನಮ್ಮಲ್ಲಿ ಅಂಥದ್ದು ಇಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ಹೇಳಿ ಅಲ್ಲಿಂದ ಭರತನಾಟ್ಯದವ್ರದ್ದು ಹಿಂಗಿದೆ ಹಂಗೆ ತಗೊಂಡ್ಬಿಡೋಣ, ಇವ್ರದ್ದು ಹಿಂಗಿದೆ ತಗೊಂಡ್ಬಿಡೋಣ, ನಾಟಕದವ್ರದ್ದು ಹಂಗಿದೆ ತಗೊಂಡು, ಅದು ಅಲ್ಲ. ಅಲ್ಲೂ ಇದೆ, ಇಲ್ಲೂ ಇದೆ. ನಾವು ಪ್ರಜಾಪ್ರಭುತ್ವದ ಮಾತು ಹೇಳಬೇಕು ಅಂದರೆ, ನೀವು ದೊಡ್ಡವರಲ್ಲ, ನಾವು ಸಣ್ಣವರಲ್ಲ. ಅಲ್ಲ, ನೀವು ದೊಡ್ಡವರು, ಆದರೆ ನಾವೇನು ಸಣ್ಣವರಲ್ಲ. ಹೌದು, ಬೇರೆ ದೊಡ್ಡವರೇ, ಅವ್ನು ಗೌರವಿಸೋಣ. ಹಂಗಂತ ನಾವು ಆತ್ಮಾಭಿಮಾನ ಬಿಟ್ಟು ಅಥವಾ ನಮ್ದು ಎಂತ ಉಪಯೋಗ ಇಲ್ಲ ಅಂತ ಹೇಳ್ತೀನಿ ಬೇಡ. ನಾನು ಸಣ್ಣವ್ರು, ಇದು ಆಗಬೇಕು. ಇದನ್ನ ಇಟ್ಟುಕೊಳ್ತಕ್ಕೆ ಹೋದ್ರೆ ಇವ ತನ್ನನ್ನು ಕಳ್ಕೊಳ್ತಾನೆ, ಅಥವಾ ಇನ್ನೊಂದನ್ನು ನೋಡೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಇಲ್ಲವಾದ್ರೆ ಅಸಂಬದ್ಧ ಬೆಳವಣಿಗೆ. ನನ್ನದು ನನಗೆ ಅರ್ಥ ಆಗಬೇಕು, ಇನ್ನೊಂದನ್ನು ಇನ್ನೊಬ್ಬರ ಬಗ್ಗೆನೂ ವಿನಯದಿಂದ ನೋಡು. ಮತ್ತೆ ಚಿತ್ರ, ಸಂಗೀತ ಎಲ್ಲವೂ ಬೇರೆ ಬೇರೆ ವಿಭಾಗಗಳನ್ನು ನೋಡಬೇಕು. ಮತ್ತೆ ಇನ್ನೊಂದು ನನಗೆ ಇತ್ತೀಚೆಗೆ ಅನಿಸಿದ್ದು, ಇತ್ತೀಚೆಗೆ ನಾಟಕದವರಿಗೆ ಒಂದು ಬದ್ಧತೆ ಇದೆ. ನಾನು ನಾಟಕ ಯಾಕೆ ಮಾಡ್ತಾ ಇದ್ದೀನಿ, ನಾನು ಯಾಕೆ ನಾಟಕ ಮಾಡಬೇಕು, ಇನ್ನು ಒಂದು ನಾಟಕ ತಗೋತೇವೆ ಅಂತ. ಈ ನಾಟಕನ ನಾನು ಈ ಸಮಾಜಕ್ಕೆ ಮಾಡಬೇಕಾದ್ರೆ ಯಾತಕ್ಕೆ ಮಾಡ್ತಾ ಇದ್ದೇನೆ, ನಾನು ಯಾವ ಸಂದೇಶವನ್ನು ಹೇಳೋದಕ್ಕೆ, ಯಾವ ಅನುಭವವನ್ನು ಕೊಡೋದಕ್ಕೆ ಹೇಳ್ತೇನೆ, ಇದು ಈ ಕಾಲಕ್ಕೆ ಬೇಕಾ, ಈ ಕಾಲಕ್ಕೆ ಸರಿ ಇದೆಯಾ ಅಂತ ನಾನು ನೋಡ್ತೇನೆ. ಬರೀ ರಂಜನೆ ಮಾಡೋದಕ್ಕಷ್ಟೇ ಅಲ್ಲ. ಇವತ್ತಿನ ಅನೇಕ ನಿರ್ದೇಶಕರು ಅದು ಸರಿಯೋ ತಪ್ಪೋ ಬೇರೆ ಇರ್ಬೋದು, ಅವನಿಗೊಂದು ಸಿದ್ಧಾಂತ ಇದೆ, ಬದುಕಿನ ಸಿದ್ಧಾಂತಗಳಿದೆ.
ಒಂದು ನಾನು ಪ್ರಜಾಪ್ರಭುತ್ವದ ಸಿದ್ಧಾಂತ ಇದೆ, ಅಥವಾ ಸಮಾಜವಾದಿ ಸಿದ್ಧಾಂತ ಇದೆ, ಅಥವಾ ನಾನು ಇಡೀ ಪ್ರಪಂಚದ ಸೌಖ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಿದ್ಧಾಂತ ಇದೆ, ಅಥವಾ ನನಗೆ ಪರಿಸರದ ಕಾಳಜಿ ಇದೆ. ಇಂತಹ ಅನೇಕ ಸಿದ್ಧಾಂತಗಳನ್ನು ಗಮನದಲ್ಲಿ ಇಟ್ಕೊಂಡೇ ಅನೇಕ ಜನ ನಿರ್ದೇಶಕರು, ನಾಟಕಕಾರರು ಆ ಕೆಲಸ ಮಾಡ್ತಾರೆ. ಈ ರಂಗಭೂಮಿಗೆ ಬರಬೇಕಾದ್ರೆ ಅವನು ರಂಗಭೂಮಿಯಲ್ಲಿ ಅವನು ಕೆಲಸ ಮಾಡಿದ ಅಂತಂದ್ರೆ ಅವನು ಇಡೀ ಬದುಕನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಇದು ಇವತ್ತಿನ ಯಕ್ಷಗಾನ ಕಲಾವಿದರಲ್ಲಿ ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆ ಬಗ್ಗೆ ಚಲನೆ ಮುದ್ದಾಮಾಗಿಲ್ಲ. ಅಲ್ಲಿ ಮುದ್ದಾಮಾಗಿದೆ, ಇಲ್ಲಿ ಮುದ್ದಾಮಾಗಿಲ್ಲ ಇದೆ, ಆದರೆ ಅದು ಸಾರ್ವತ್ರಿಕವಾಗಿಲ್ಲ, ಅದೊಂದು ವ್ರತವಾಗಿಲ್ಲ. ಅದೊಂದು ವ್ರತ. ಶಂಭು ಹೆಗಡೆಯವರಿಗಿರುವ ವ್ರತ, ಮಾಬಳ ಹೆಗಡೆಯವರಿಗಿರುವ ವ್ರತ ಇದೆಯಲ್ಲ, ಅಥವಾ ಚಿಟ್ಟಾಣಿ ಅವರಿಗಿರುವ ವ್ರತ ಇದೆಯಲ್ಲ, ಆ ವ್ರತ ನಮ್ಮಲ್ಲಿ ಈಗ ಸ್ವಲ್ಪ ಕಡಿಮೆ ಇದೆ. ಇಡೀ ಇಡೀ ಈ ಸಮುದಾಯ, ಸಮಾಜ ಎಲ್ಲ ಇದೆಯಲ್ಲ, ಇದನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗಿರಬೇಕು ಅನ್ನೋದಿದೆಯಲ್ಲ, ನಾನು ಹೇಳೋದು ಯಾರಿಗೆ ಹೇಳಬೇಕು, ಯಾಕೆ ಹೇಳಬೇಕು? ಸುಮ್ಮನೆ ನಾನು ಕಂಡಿದ್ದು ಹೇಳಿದ್ದೇನೆ, ಅವ್ರಿಗೆ ಸಂತೋಷ ಆಗಿದೆ, ನಂಗೆ ದುಡ್ಡು ಸಿಕ್ಕಿದೆ ಅಷ್ಟೇ ಅಲ್ಲಲ್ಲ. ಅವ್ರಿಗೆ ಸಂತೋಷ ಆಗಿದೆ ಅನ್ನೋದಷ್ಟೇ ಅಲ್ವಲ್ಲ. ಅದು ಏನಾಗ್ತದೆ ಅಂತಂದ್ರೆ ಅದು ಬಿಸ್ನೆಸ್ ಆಗಿದೆ. ಬಿಸ್ನೆಸ್ಸಲ್ಲೂ ಒಂದಿದೆ, ಅವನು ಗಿರಾಕಿಗೆ ಅವನ ಸೌಖ್ಯ ಭಾರಿ ಮುಖ್ಯ, ಕಸ್ಟಮರ್ನ ಸೌಖ್ಯ ಭಾರಿ ಮುಖ್ಯ. ಕಸ್ಟಮರ್ನ ಸೌಖ್ಯ ಇಲ್ದೇನೆ ನೀವು ಮಾಡಬಾರ್ದು, ಅದು ಅನೈತಿಕ ಅಲ್ವಾ. ಕಸ್ಟಮರ್ನ ಸೌಖ್ಯ ಗಮನ ಇದೆ. ಇದನ್ನು ನಾವು ಗಮನದಲ್ಲಿಟ್ಟಿದ್ದೀವಿ. ನನಗೆ ದುಡ್ಡು ಸಿಗ್ತದೆ ಅಥವಾ ಅವ್ರ ರಂಜನೆ ಆಗ್ತದೆ, ನಂಗೆ ದುಡ್ಡು ಕೊಡ್ತಾರೆ ಅನ್ನೋದಷ್ಟೇ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಯಾರಿಗೆ ಹೇಳ್ತಾ ಇದ್ದೇನೆ, ಯಾಕೆ ಹೇಳ್ತಾ ಇದ್ದೇನೆ, ನಂದೇನು ಬದ್ಧತೆ. ಈಗ ಒಬ್ಬ ಕಲಾವಿದನನ್ನು ನೀವು ಒಂದು ಸಾಮಾಜಿಕವಾಗಿ ನಿಲ್ಲಿಸಿ ಕೇಳಿದರೆ ಈ ಸಮಾಜ ಹೆಂಗಿರಬೇಕು, ಈ ಸಮುದಾಯ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋ ಹಾಗಿರ್ಬೇಕು. ಅವನಿಗೆ ಆ ಬದ್ಧತೆ ಇಲ್ಲ. ಯಾಕೆಂದರೆ ಸಾಹಿತಿಗಳು, ಕಲಾವಿದರು ಎಲ್ಲ ಇವತ್ತಿನ ಅಕ್ಷರಸ್ಥರು, ಅವರನ್ನು ಅನುಸರಿಸುವವರು ಭಾರಿ ಜನ. ಅವರೇ ಈ ಈ ಈ ಈ ಸಮುದಾಯವನ್ನು ಮುನ್ನಡೆಸುವವರು, ಅವರನ್ನು ಅನುಸರಿಸುವವರು. ಈಗ ನಾನು ಅದನ್ನು ಸಿನಿಮಾದವರಿಗೂ ಹೇಳ್ತೇನೆ, ಯಕ್ಷಗಾನದವರಿಗೂ ಹೇಳ್ತೇನೆ, ಅವ್ರನ್ನ ಅನುಸರಿಸುವವರು ಭಾರಿ ಜನ ಇದ್ದಾರೆ. ಅದರಿಂದ ಈ ದೇಶ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಜವಾಬ್ದಾರಿಗಳು ಹೆಚ್ಚು ಇರೋದು ಕಲಾವಿದರು ಮತ್ತು ಸಾಹಿತಿಗಳು. ಯಾಕೆಂದರೆ ಅವರು ಅದನ್ನು ಸಂಸ್ಕಾರಗೊಳಿಸಿಲ್ಲ, ರಾಜಕಾರಣಿಗಳಲ್ಲ, ಅಧಿಕಾರಿಗಳಲ್ಲ. ನಮ್ಮನ್ನು ಸಂಸ್ಕಾರಗೊಳಿಸೋದಕ್ಕೆ ಸಾಧ್ಯ ಇರೋದು ಸಾಹಿತಿಗಳಿಗೆ ಮತ್ತು ಕಲಾವಿದರಿಗೆ. ಆ ಜವಾಬ್ದಾರಿ ಇದೆ. ಒಂದು ಕವಿಯ ಮಾತಿದೆ, ಈ ದೇಶದಲ್ಲಿ ಏನಾದರೂ ಅನಾಹುತ ಆದರೆ ಮೊದಲು ಒಂದು ಪೆಟ್ಟು ಹೊಡೆಯೋದು ಇದೆಯಲ್ಲ, ಆ ಪೆಟ್ಟನ್ನು ಹೊಡೆಯೋದು ಅಧಿಕಾರಿಗೆ ಒಂದು ಪೆಟ್ಟು ಹೊಡಿಬೇಕು. ಈ ದೇಶದಲ್ಲಿ ಬಾಂಬ್ ಬೀಳ್ತದೆ ಅಂತಂದರೆ ಸೈನಿಕನಿಗೆ 5 ಪೆಟ್ಟು ಹೊಡಿರಿ. ಈ ದೇಶದಲ್ಲಿ ಬಾಂಬ್ ಬೀಳ್ತದೆ ಅಂತಂದರೆ ರಾಜಕಾರಣಿಗೆ 10 ಪೆಟ್ಟು ಹೊಡಿರಿ. ಈ ದೇಶದಲ್ಲಿ ಬಾಂಬ್ ಬೀಳ್ತದೆ ಅಂತಂದರೆ ಇಲ್ಲಿಯ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ 100 ಪೆಟ್ಟು ಹೊಡಿರಿ. ಅವ್ರ ಜವಾಬ್ದಾರಿಗಳು ಹೆಚ್ಚಿದೆ. ಈ ದೇಶದ ಸಂಸ್ಕೃತಿ, ಜಾಗೃತಿ, ಅದನ್ನು ಕಾಪಿಡುವ ಹೊಣೆಗಾರಿಕೆ ಕಲಾವಿದನಿಗಿದೆ. ಮತ್ತು ಯಕ್ಷಗಾನ ಅನ್ನೋದು ನನ್ನೊಳಗೆ, ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಇಡೀ ವ್ಯಕ್ತಿತ್ವವನ್ನು, ಒಂದೊಂದು ಕಣವನ್ನು ರೂಪಿಸುವ ಒಂದು ಸಾಧನ ಅದು. ಆ ಸಾಧನ ನನ್ನ ಕೈಯಲ್ಲಿದೆ. ಇದು ನನ್ನನ್ನು ಸಂಸ್ಕಾರಯುತವನ್ನಾಗಿ ಮಾಡಬೇಕಾದ ಜವಾಬ್ದಾರಿ ಆ ಸಾಧನವನ್ನು ಹಿಡ್ಕೊಂಡೋರಿದ್ದಾರಲ್ಲ, ಅವ್ರ ಜವಾಬ್ದಾರಿ ಅಲ್ವಾ. ಇದು ನಮಗಿರಬೇಕು. ಸರ್, ಈ ಪ್ರದೇಶ ಕೆಳದಿ ಸಂಸ್ಥಾನಕ್ಕೆ ಒಳಪಟ್ಟಂಥ ಪ್ರದೇಶ. ಸಾಕಷ್ಟು ರಾಜಮನೆತನದಿಂದ ರಾಜರು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಒಂದು ನೋಡಿದರೆ ಮಜಾ ಅಂತ ಹೇಳಿದರೆ, ಯಕ್ಷಗಾನ ನೋಡಿದರೆ ಸಾಹಿತ್ಯಿಕವಾಗಿ ಒಂದು 7-8 ಶತಮಾನಗಳಿಂದ ಇದೆ. ಆದರೆ ಇಲ್ಲಿರುವಂತಹ ದೇವಸ್ಥಾನಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಶಿಲ್ಪಗಳಲ್ಲಿ ಎಲ್ಲಿ ಕೂಡ ಯಕ್ಷಗಾನದ ಕುರುಹುಗಳು ಇಲ್ಲ. ಯಕ್ಷಗಾನದ ಮುದ್ರೆಗಳಾಗಲಿ, ಯಕ್ಷಗಾನದ ವೇಷಭೂಷಣಗಳಾಗಲಿ
ಇಲ್ಲ. ಸೊ ಇದು ಏನಕ್ಕೆ ಆಗಿರ್ಬೋದು? ರಾಜಮಾನ್ಯ ತಂದವರು ಇದನ್ನು ಯಾವ ದೃಷ್ಟಿಯಿಂದ ನೋಡಿದರು, ಅಥವಾ ಅವರು ಪೋಷಣೆ ಕಡಿಮೆ ಇತ್ತ? ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ನಿಮಗೆ ಒಂದು ವಿಶೇಷವನ್ನು ಹೇಳ್ತೀನಿ. ನಾನು ಹೀಗೆ ಹೇಳಿದರೆ ನಾನು ಪ್ರತಿಗಾಮಿಯೋ ಏನೋ ಕಾಣ್ಬೋದೇನೋ ಗೊತ್ತಿಲ್ಲ. ಈ ದೇಶದಲ್ಲಿ ಸಾಮಾನ್ಯ ಮನುಷ್ಯ ಅನ್ನೋನು, ಸಾಮಾನ್ಯ ಮನುಷ್ಯ ಇರಲ್ಲ, ಸಾಮಾನ್ಯ ವರ್ಗ ಇದೆಯಲ್ಲ, ಸಮುದಾಯ ಅನ್ನೋದು ಏನಿದೆ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಈ ಎಲ್ಲ ಯಕ್ಷಗಾನ ಇಂತಹ ಪರಂಪರೆಗಳಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಮತ್ತು ಅದನ್ನು ನೋಡ್ತಾ ಇರೋದು ಅವರೇ. ಅದರ ಬಗ್ಗೆ ಒಂದು ಕೀಳರಿಮೆ ಇತ್ತು ಯಾವತ್ತು ಕಾಲದಿಂದ. ಯಾವತ್ತು ನಗರ ಅಂತ ಹುಟ್ಟಿತು, ನಾಗರಿಕತೆ ಒಂದಾದರೆ ನಾಗರಿಕತೆ ಅಲ್ಲದೆಲ್ಲವೂ ಗ್ರಾಮ್ಯ ಆಯಿತು. ಗ್ರಾಮ್ಯ ಅನ್ನೋದು ಎರಡನೇ ದರ್ಜೆ. ಗ್ರಾಮ್ಯ ಅದು ಬ್ರಿಟಿಷರು ಬಂದ ಮೇಲೆ ಆಗಿದ್ದೇನಲ್ಲ, ಮುಂಚಿನಿಂದಲೂ ಇದೆ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೆ. ನಮ್ಮ ಕನ್ನಡದ ಇದರಲ್ಲೂ ಕೂಡ ನೀವು ಅದನ್ನು ಕಾಣ್ಬೋದು. ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಹೇಳ್ತಾಳೆ, ಗ್ರಾಮ್ಯರ್ ಅರಿಯರ್, ಗ್ರಾಮ್ಯರ್ ಮೂಡರ್, ಗ್ರಾಮರ್ ತಿಳಿಯದೆ ಉಚ್ಚರಿಪರ್. ಇದೇ ಮಾತು ಹೇಳ್ತಾರೆ. ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋದಲ್ಲ ಗ್ರಾಮರ್. ನಾಗರಿಕರು ಸರಿಯಾಗಿ ಮಾತಾಡ್ತಾರೆ. ನಾಗರಿಕರದ ಬದುಕು ಸರಿಯಾದ್ದು, ಗ್ರಾಮದ ಬದುಕು ಕನಿಷ್ಠವಾದ್ದು. ಆದ್ದರಿಂದ ಬರೀ ಕೆಳದಿ ಅಂತಲ್ಲ, ಇಂಡಿಯಾದ ಶಿಲ್ಪಗಳನ್ನು ಗಮನಿಸಿ. ದೇವರ ಶಿಲ್ಪ ಇದೆ, ರಾಜರ ಶಿಲ್ಪ ಇದೆ, ಸೈನಿಕರ ಶಿಲ್ಪ ಇದೆ ಅಲ್ವಾ? ಕುಣಿಯುವ ಸೂಳೆಯರ ಶಿಲ್ಪ ಇದೆ. ಶಿಲಾಬಾಲಕ್ಕಿಂತ ನಾವು ಅಂದ್ಕೊಳ್ಬೋದು. ಆದರೆ ಗೇಯ್ಮೆ ಮಾಡುವ ಒಬ್ಬನೇ ಒಬ್ಬ ಶ್ರಮಿಕನ ಶಿಲ್ಪ ಉಂಟ. ಹುಡುಕಿ ನೋಡಿ, ಹುಡುಕಿ ನೋಡಿ. ಅದಕ್ಕೇನು ತಾತ್ಸಾರನೇ ಕಾರಣ? ಹೌದು, ಎರಡನೇ ದರ್ಜೆ. ಎರಡನೇ ದರ್ಜೆ. ಆದ್ರೆ ಅದನ್ನ ಕೆತ್ತಿರೋನು ಒಬ್ಬ ಶಿಲ್ಪಿ, ಅವನು ಕೂಡ ಎರಡನೇ ದರ್ಜೆವನು. ಎರಡನೇ ದರ್ಜೆವನು ಆದರೂ ಕೂಡ ಅವನ ಮುಖ ಎಲ್ಲ ಆ ಕಡೆ, ನಗರದ ಕಡೆ. ನಾನು ಹೇಳಬಾರ್ದು ಒಂದು ಮಾತು ಹೇಳ್ತೇನೆ. ಗಾಂಧಿ ಈ ದೇಶಕ್ಕೆ ಬಾರದೇ ಇದ್ದಿದ್ರೆ ಗ್ರಾಮವನ್ನು ಇಷ್ಟು ದೊಡ್ಡದಾಗಿ ಕಾಣಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರಜೆ ನೀನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾದ್ದು ನಿನ್ನ ಕರ್ತವ್ಯ ಅಂತ ಸಾಮಾನ್ಯ ಜನರಿಗೆ ಹೇಳಿದ್ದು ಗಾಂಧಿ. ಉಳಿದವರೆಲ್ಲ ಸೈನಿಕರಿಗೆ ಹೇಳಿದ್ರು, ರಾಜರಿಗೆ ಹೇಳಿದ್ರು. ಮಾಡಿದ್ದೆಲ್ಲ ಹೋರಾಟ ಅವರು. ಇದು ನಿಮ್ಮ ಕೆಲಸ ಅನ್ನೋ ಥರದಲ್ಲಿ. ಹೌದು, ಅವ್ರ ಕೆಲಸ ಅಂತ. ಆದರೆ ಇಲ್ಲ, ನೀನೇ ಮಾಡಬೇಕಾದ್ದು ಅಂತ ಒಬ್ಬೊಬ್ಬ ರೈತನಿಗೆ, ಒಬ್ಬೊಬ್ಬ ಸಾಮಾನ್ಯ ಮನುಷ್ಯನಿಗೆ, ವಿಧವೆಗೆ, ಬಾಣಂತಿಗೆ, ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋದವ್ರನ್ನ ಕೇಳಿ. ಗಾಂಧಿ ಲಂಡನ್ನಿನ ನಗರದಲ್ಲಿ ಗ್ರಾಮ್ಯದ ಉಡುಪು ತೊಡ್ತಾನೆ, ಒಂದು ಕುರುಗಳ ಪಂಚೆ ತೊಡ್ತಾನೆ, ನಿನ್ನಷ್ಟೇ ದೊಡ್ಡದು ಅಂತ ಹೇಳ್ತಾನೆ. ಒಬ್ಬ ಗ್ರಾಮದವನಾಗಿ, ಒಬ್ಬ ಹಳ್ಳಿಗನಾಗಿ ಅವ ಹನುಮಂತನ ಬಾಲಸುತ್ತಿನ ಕೂತಂಗೆ ರಾವಣನ ಆಸ್ಥಾನದಲ್ಲಿ. ನಿನ್ನ ಲಂಡನ್ನಿನ ನಗರದ ಜೊತೆಗೆ ನಾನು ಸರಿಸಮಾನ, ನಗರದ ಜೊತೆಗೆ ಹಳ್ಳಿ ಸರಿಸಮಾನ ಅಂತ ತೋರಿಸ್ತಾವ. ನಿನ್ನ ಯುದ್ಧ ವಿದ್ಯೆಗಳಿಗಿಂತ ನನ್ನ ಚರಕು ದೊಡ್ಡದು ಅಂತ ತೋರಿಸಿದವ. ಹಾಗಾಗಿ ನಿಮ್ಮ ಈ ಗ್ರಾಮದ ಯಾವುದೇ ಈ ಇದೆಲ್ಲ ಇದೆಯಲ್ಲ, ಕಲೆ ಇದೆಯಲ್ಲ, ವಿಚಾರಗಳು ಬರಲಿಲ್ಲ, ಕಲೆ ಎಲ್ಲ ಇದೆಯಲ್ಲ, ಅದು ಅಲ್ಲಿ ಪ್ರಕಟಗೊಳ್ಳಿಲ್ಲ. ರಾಜರ ಆಸ್ಥಾನದಲ್ಲಿ ಪ್ರಕಟಗೊಳ್ಳಿಲ್ಲ, ರಾಜರು ಕಟ್ಟಿಸಿದ ದೇವಸ್ಥಾನದಲ್ಲಿ ಪ್ರಕಟಗೊಳ್ಳಿಲ್ಲ. ಇದು ನನ್ನನ್ನು ಸೋಷಿಯಲಿಸ್ಟ್ ಅಂತ ಕರಿತೀರೋ ಏನೋ ಕರಿತೀರೋ ನಂಗೆ ಗೊತ್ತಿಲ್ಲ, ಆದರೆ ಇದು ಸತ್ಯ. ಇದನ್ನು ಹೇಳಿದರೆ ನಮಗೆ ಮತ್ತೆ ಗಾಂಧಿ ಒಂದು ಸುಳ್ಳು ಹೇಳ್ದ.
ಹಿಂದಿನ ಕಾಲದಲ್ಲಿ ಗ್ರಾಮಕ್ಕೆ ಆದ್ಯತೆ ಇತ್ತು ಅಂತ. ಹಂಗೆ ಹೇಳ್ದು ಹೋದ್ರೆ ಜನ ಒಪ್ಪೋದಿಲ್ಲ ಅಂತ. ಹಂಗೆ ಹೇಳ್ಕೊಂಡು ನಾವು ಗ್ರಾಮವನ್ನು ದೊಡ್ಡ ಮಾಡಿ. ಅದರಿಂದ ಅವನಿಗೆ ಏನಾಗಿತ್ತು ಅಂತಂದರೆ, ಬೆಂಗಳೂರು ಅಭಿವೃದ್ಧಿ ಆಗೋದು ಅಂದರೆ ಬೆಂಗಳೂರು ಒಂದು ಗ್ರಾಮವಾಗಬೇಕು ಅಂತ. ಡೆಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಬೆಂಗಳೂರು ಒಂದು ಹಳ್ಳಿ ಡೆಲ್ಲಿ ಹಳ್ಳಿ ಆಗಿಬಿಡ್ಬೇಕು. ಹಳ್ಳಿಯೇ ಇಟ್ ಈಸ್ ದ ವೂಂಬ್ ಆಫ್ ಅವರ್ ನೇಷನ್ ಅಂತ ಕರೆದ. ಅದು ಹಳ್ಳಿ ದೊಡ್ಡದು ಹೇಳ, ಹುಟ್ಟದೇ ಇಲ್ಲಿಂದ ಅಂತ. ಇದು ಬಂದಿದ್ದು ಇತ್ತೀಚೆಗೆ. ಹಳ್ಳಿಗರು ನಾವು ಸರಿ ಅಂತ. ನಾನು ಒಂದು ಸಂದರ್ಶನ ಮಾಡಿದ್ದೆ, ನಾನು ಸುಮಾರು ಒಂದು 25 ವರ್ಷದ ಹಿಂದೆ ಈ ನಮ್ಮ ಹಳಬರ್ನಿಗೆ ಯಕ್ಷಗಾನದ ಬಗ್ಗೆ ಯಾಕೆ ಇಟ್ ಈಸ್ ಮಿಯರ್ಲಿ ಅನ್ ಎಂಟರ್ಟೈನ್ಮೆಂಟ್ ಅಂತ ಅಂದಿದ್ರು. ಇಟ್ ಈಸ್ ಮಿಯರ್ಲಿ ಅನ್ ಎಂಟರ್ಟೈನ್ಮೆಂಟ್. ಇಟ್ ಈಸ್ ಮಿಯರ್ಲಿ ಅನ್ ಎಂಟರ್ಟೈನ್ಮೆಂಟ್ ಆಫ್ ದಿ ರೂರಲ್ ಪೀಪಲ್. ನಮ್ಮವರೇ ಈ ಹಳ್ಳಿಯಿಂದ ಹೋಗಿ ವಕಾಲತ್ತು ಜಡ್ಜು ಆದವರು ಈ ಮಾತು ಹೇಳಿದ್ರು. ಸುಮಾರು 40 ವರ್ಷಕ್ಕಿಂತ. ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದಾಗ ಅವರಿಗೇ ಇರಬೇಕಾದ್ರೆ ರಾಜರಿಗಿನ್ನ ಸರ್ ಅಲ್ಲ, ಇದು ನನ್ನ ಅಭಿಪ್ರಾಯ. ನಾನು ಕಂಡುಕೊಂಡ ಸತ್ಯ ಕೂಡ. ಅಲ್ಲ, ಯಾಕಂದ್ರೆ ನಾವು ಒಂದು ಕಡೆ ಯಕ್ಷಗಾನ ಶ್ರೀಮಂತ ಕಲೆ, ರಾಜಕಲೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀವಿ. ಬಟ್ ಎಲ್ಲೂ ಕೂಡ ಅದರ ನಿಖರವಾದ, ಈಗ ನೀವು ಹೇಳ್ದಂಗೆ ಒಂದು ಶಿಲ್ಪದ ಒಬ್ಬ ಇವಳು ನೃತ್ಯ ಮಾಡೋಳು ಬರ್ತಾಳೆ, ಅಥವಾ ಬೇರೆಯವರೆಲ್ಲ ಬರ್ತಾರೆ, ಸೈನಿಕರು ಬರ್ತಾರೆ. ಒಬ್ಬ ಬೇಸಾಯಗಾರ ಬರ್ತಾನೆ ನೋಡಿ, ಫಾರಿನ್ನಲ್ಲಿದೆ. ಕಟ್ಟಿಗೆ ಹೊಡೆಯವನ್ನ ಶಿಲ್ಪ ಇದೆ. ನಾವು ನಮ್ಮ ದೇಶ ಅಂತ ದೊಡ್ಡದು ಹೇಳ್ತೇವಲ್ಲ, ಗ್ರೀಕರಲ್ಲಿ ಇದೆ, ನಮ್ಮ ದೇಶದಲ್ಲಿ ಇಲ್ಲ. ಕೆಲವು ಸಾರಿ ನಾವು ಅಂದ್ರೆ ರಾಜ ಮಹಾರಾಜರು ಈ ಕಲೆ ಬಗ್ಗೆ ಯಾವ ಪೋಷಣೆಯನ್ನು ಮಾಡಲಿಲ್ಲ, ಅವರು ಇದನ್ನು ನೋಡ್ಲೂ ಇಲ್ಲ. ಅಲ್ಲ, ಇದು ಅವ್ರದ್ದು ಅವರಷ್ಟೇ ಅವ್ರು ಕುಲಾಟ ಆಗ್ತಿರ್ತಾರೆ. ಇಟ್ಸ್ ಎ ಮಿಯರ್ಲಿ ಎನ್ ಎಂಟರ್ಟೈನ್ಮೆಂಟ್ ಆಫ್ ರೂರಲ್ ಪೀಪಲ್. ಈ ನಮ್ಮವ್ರಿಗೆ ಏನಾಗಿದೆ ಅಂತಂದ್ರೆ, ಇದನ್ನು ಶಾಸ್ತ್ರೀಯ ಕಲೆ ಮಾಡಬೇಕು ಅನ್ನೋದು ಆ ಕಾರಣಕ್ಕಾಗಿ. ನಮ್ಮದು ಶಾಸ್ತ್ರೀಯ ಕಲೆ ಈಗಲೂ ಇದೆ ಅದು. ಈಗ ನಾನು ನನ್ನ ಕಲೆಯನ್ನು ನಾನು ಎಷ್ಟು ದೊಡ್ಡದು ಅಂತ ಮಾಡ್ಬೇಕಾದ್ರೆ, ನಾನು ಅಲ್ಲೆಲ್ಲೋ ನ್ಯೂಯಾರ್ಕಲ್ಲಿ ಮಾಡಿದೆ, ಅಲ್ಲಿ ಮಾಡಿದೆ, ಡೆಲ್ಲಿಲಿ ಮಾಡಿದೆ, ಬೆಂಗಳೂರಾಗ ಮಾಡಿದೆ ಅಂತ ಹೇಳೋದ್ರ ಮೂಲಕ ನಾನು ದೊಡ್ಡ ಕಲಾವಿದನಾಗ್ತಾ ಇದ್ದೇನೆ. ನನ್ನ ಹಳ್ಳಿಲಿ ಮಾಡಿದ್ರೆ ನಾನು ದೊಡ್ಡ ಕಲಾವಿದನ ಆಗ್ತಾನೆ ಇಲ್ಲ. ಇವತ್ತು ನಮಗೂ ಇದೆಯಲ್ಲ ಅದು. ನೀವು ಹೇಳಿದ್ರಲ್ಲ, ಇವು ಕೆತ್ತವ್ ಇಲ್ಲೇ ಅವನಂತ, ಇವನಿಗೂ ಅಲ್ಲಿ ಮುಖವಲ್ಲ. ಡೆಲ್ಲಿಲಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರೆ ಅವ್ನಿಗೆ ಅರ್ಥ ಆಗೋದಿಲ್ಲ, ಅಲ್ಲಿ ಕೊಟ್ಟ ಅಂತೇಳಿ ದೊಡ್ಡ ಮನುಷ್ಯ ಆಗಿಬಿಡ್ತಾನೆ ಅಲ್ವಾ. ಅಲ್ಲೆಲ್ಲೋ ಅವನು ಯಾವುದೋ ಒಂದು ಹೊರದೇಶದೇ ಕೊಟ್ಟನಪ್ಪ, ಅವನು ದೊಡ್ಡ ಮನುಷ್ಯನಾಗ್ತಾನೆ. ಈ ಹಳ್ಳಿಲಿ ಕೂಡ ಅವನು ದೊಡ್ಡ ಮನುಷ್ಯ ಆಗೋದಿಲ್ಲ. ಈ ಹಳ್ಳಿಲಿ ಕೊಡಬೇಕು. ಇದು ನಿಮಗೆ ಟಿ.ಪಿ. ಕೈಲಾಸಂನ ಒಂದು ನಾಟಕದ ಉದಾಹರಣೆ ಕೊಡ್ತಾರೆ. ಇದೇ ನಾಟಕ ಬರೀತಾನ, ದ ಪರ್ಪಸ್ ಅಂತ. ಯಾವುದು ಏಕಲವ್ಯನ, ಬೇರೆ ಬೇರೆ ಏಕಲವ್ಯನ ನೋಡಿರ್ಬೋದು, ಬೆರಳಿಗೆ ಕೊಳ್ಳು ಅಥವಾ ಇನ್ನೊಂದು ಮತ್ತೊಂದು ಅಂತೆಲ್ಲ, ದ್ರೋಣ ಮಾಡಿದ ಇದು ಅಂತೆಲ್ಲ. ಅದರ ಅಲ್ಲಿ ಅವನು ಎಷ್ಟು ಚಂದ ಹೇಳ್ತಾನೆ ಅಂತಂದರೆ, ಅವನು ಎಲ್ಲ ಇದು ಬೆರಳು ಕೊಡೋವರಿಗೂ ಅದು ಇದೇ ಕತೆ. ಬೆರಳು ಕೊಟ್ಟಾದ್ಮೇಲೆ ಅವನು ಮಾತು ಕೇಳ್ತಾನೆ, ಅವನು ಹೋಗಿ ಬಾಣ ಮುಟ್ತಾನೆ, ಬೆಳ್ಳೆ ಇರುತ್ತೆ. ಆಗ ಅರ್ಥ ಆಗ್ತದೆ, ನಾ ಯಾಕೆ ಬೆರಳು ಕೊಟ್ಟೆ ಹೇಳಿ. ಕೊನೆಗೆ ತಾನು ಯಾಕೆ ವಿದ್ಯೆ ಕಲಿತೆ ಅಂತ, ನಾನು ನೆನಪಾಗ್ಬಿಡ್ತದೆ. ಐ ಹ್ಯಾವ್ ಫರ್ಗಟನ್ ಮೈ ಪರ್ಪಸ್. ಅದು ಇಂಗ್ಲೀಷಲ್ಲಿ ಐ ಹ್ಯಾವ್ ಫರ್ಗಟನ್ ಮೈ ಪರ್ಪಸ್. ನನ್ನ ಉದ್ದೇಶ ಮರೆತುಬಿಟ್ಟೆ. ನನ್ನ ಬದುಕಿಗಾಗಿ, ನನ್ನ ಸುತ್ತಲಿನ ಬದುಕಿನ ರಕ್ಷಣೆಗಾಗಿ, ನನ್ನ ಸುತ್ತಮುತ್ತಲಿನ ಅಂದರೆ ಶ್ರೇಯಸ್ಸಿಗಾಗಿ ನಾನು ವಿದ್ಯೆ ಕಲಿತೆ. ನಾನು ಅರ್ಜುನನ ಜೊತೆಗೆ ಕಾಂಪಿಟೇಟ್ ಮಾಡಕ್ಕೆ ಕಲ್ತನೆ, ಅಥವಾ ದ್ರೋಣನ ಅಥವಾ ದೊಡ್ಡ ಶಿಷ್ಯನಾಗಬೇಕು ಅಂತ ಕಲ್ತನೆ. ಯಾತಕ್ಕಾಗಿ ಕಲಿತೆ? ನಾನು ದ್ರೋಣನ ಜೊತೆಗೆ ದೊಡ್ಡ ಶಿಷ್ಯ ಆಗಬೇಕು ಅಂತೇಳಿ ಈ ಬೇರೆ ಕಟ್ಕೊಂಡು ನನ್ನ ಮುಖ್ಯವಾದ ಉದ್ದೇಶನೇ ಮರೆತು ಬಿಟ್ನಲ್ಲ. ಗುರುವೇ, ಯಾಕೆ ನೀನು ನನ್ನ ಉದ್ದೇಶವನ್ನು ಮರೆಸಿದೆ, ನೆನಪು ಮಾಡಿಕೊಡ್ಲಿಲ್ಲ? ಬೆರಳು ಕೊಡ್ಬೇಕಾದ್ರೆ ನಿನ್ನ ಉದ್ದೇಶ ಅದಲ್ಲ ಇದು ಅಂತ ಹೇಳಬೇಕಾಗಿತ್ತಲ್ಲ, ಯಾಕೆ ಮಾಡಲ್ಲ ಅಂಥೇಳಿ ಅವನು ಇಡೀ ಆ ವಿಗ್ರಹವನ್ನು ಎತ್ತಿ ಹಿಡ್ಕೊತಾನೆ. ನಾಟಕ ಮುಗೀತದೆ.
ನಾನು ಯಕ್ಷಗಾನವನ್ನೋ ಮತ್ತೊಂದನ್ನೋ ನನ್ನ ಪರಿಭಾಷೆಯನ್ನೋ ನನ್ನ ಎಲ್ಲ ಪರಿಶ್ರಮವನ್ನು ನಾನು ಯಾಕೆ ನಾನು ಸುತ್ತಮುತ್ತ ಇರುವವರಿಗೆ ಸಂತೋಷಕ್ಕೆ ನೆಮ್ಮದಿಗೆ ಅಲ್ಲಿ ಯಾರೋ ಡೆಲ್ಲಿ ಅವನು ಮೆಚ್ಚಕ್ಕಲ್ಲ, ಇದು ಮರ್ತೋಗ್ತದೆ. ಅಲ್ಲ ಅದು ಬೇರೆ ಕಡೆ ಕೊಡುವ ಉದ್ದೇಶವೂ ಅಲ್ಲ, ಅಲ್ಲಿ ಪ್ರಾದೇಶಿಕವಾಗಿ ಬೇರೆ ಯಾವುದೋ ಇದೆ. ಆದರೆ ನೀವು ದೊಡ್ಡವರಾಗೋದು ಅಲ್ಲಿ ಕೊಟ್ರೆ ಅಂತ ಅನ್ಸ್ಕೊಬಿಟ್ಟಿದ್ದೀರಲ್ಲ, ಇಲ್ಲಿ ಕೊಟ್ರೆ ಅಲ್ಲ ಅಂತ ಅನ್ಕೊಂಬಿಟ್ಟಿದ್ದೀರಲ್ಲ. ಇದು ರಾಜರಿಗೂ ಇದೆ, ಅವರಿಗೂ ಇದೆ, ನಮಗೆ ಇದೆ. ನೀವು ದೊಡ್ಡವರು ನಾವು ಸಣ್ಣವರಲ್ಲ ಅಂತ ಅನ್ಕೊಂಡಿಲ್ಲ, ನಾ ಸಣ್ಣವ ಅಂತ ಅನ್ಕೊಂಡ್ಬಿಟ್ಟಿದ್ದಿಲ್ಲ. ನೀವು ಅಲ್ಲಿ ಹೋದರೆ ದೊಡ್ಡವರಲ್ಲ. ಸಿ ದಿಸ್ ಈಸ್ ದ ಥಿಂಗ್. ನನಗೆ ನನ್ನೂರಿನ ಮೇಳ ನನಗೆ ಯಾಕೆ ಇಷ್ಟ ಅಂತಂದರೆ, ನನ್ನೂರಿನ ಮೇಳದಲ್ಲಿ ನಾನು ಇಡೀ ಊರಲ್ಲಿ ಯಾರು ಬೇಕಾದರೂ ವೇಷ ಮಾಡ್ಬೋದು. ಅವಕಾಶ ಉಂಟಾ ಬೇರೆ ಊರಿಗೆ ಅಥವಾ ಬೇರೆ ಈಗ ಇಲ್ಲಿ ನಮ್ಮಲ್ಲಿ ಎಲ್ಲರೂ ವೇಷ ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ವೇಷಗಳನ್ನು ಮಾಡ್ತಾರೆ. ಅವನಿಗೊಂದು ಅವಕಾಶ, ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ. ನನ್ನೂರಲ್ಲಿ ನಮ್ಮ ಹುಡುಗರೆಲ್ಲ ಎಲ್ಲ ವೇಷ ಮಾಡಿದ್ರೆ ಚೆಂದಾಗಿ ನೋಡ್ತಾರೆ, ಸಿಂಪಥೆಟಿಕ್ ಆಗಿ, ಅಂದರೆ ಸಹಾನುಭೂತಿಯಿಂದ ನೋಡ್ತಾರೆ, ಚೆಂದ ಅನುಭವಿಸ್ತಾರೆ. ನಿಮ್ಮೂರಲ್ಲಿ ನೀವು ವೇಷ ಮಾಡಿದ್ರೆ ನಿಮ್ಮನ್ನು ಚೆಂದಾಗಿ ಅನುಭವಿಸ್ತಾರೆ. ನೀವೇನು ಚಿತ್ರಣ ಹೆಂಗೆ ಮಾಡಬೇಕಾದಿಲ್ಲ, ಗೋಡೆಯರ್ ಹಂಗೆ ಮಾಡಬೇಕಾದಿಲ್ಲ, ಕೊಂಡದ ಕುಳಿ ಹಂಗೆ ಮಾಡಿ ಅದನ್ನು ಕೂಡ ಎಂಜಾಯ್ ಮಾಡ್ತಾರೆ. ಅಥವಾ ಈ ಅವಕಾಶಗಳನ್ನು ನನ್ನನ್ನು ನಾನು ಪ್ರಸ್ತುತಪಡಿಸಿಕೊಳ್ಳೋದಕ್ಕಿರುವ ಅವಕಾಶಗಳನ್ನು ನಾನು ಯಾಕೆ ಕಳ್ಕೊಳ್ಳಿ ಅಲ್ವಾ? ಇದು ಈ ರಂಗಭೂಮಿಯ ಸಾಧ್ಯತೆಗಳು. ಅದರಿಂದ ನಾನೆಲ್ಲೋ ಮಂಗಳೂರಲ್ಲಿ ನಾನು ವೇಷ ಮಾಡಿದ್ದೇನೆ ಅಂತಲ್ಲ. ನಾನು ನನ್ನೂರಾಗ ಒಂದು ವೇಷ ಮಾಡಿದ್ದೇನೆ, ನನ್ನೂರಾಗ ಒಂದು ವೀರಮಣಿ ಮಾಡಿದ್ದೇನೆ, ನನ್ನೂರಾಗ ಒಂದು ಶತ್ರುಘ್ನ ಮಾಡಿದ್ದೇನೆ, ನನ್ನೂರಾಗ ಒಂದು ದೂರ್ವಾಸನ ಮಾಡಿದ್ದೇನೆ. ಸಾಕು ನನಗೆ. ನಮ್ಮೂರವರು ನೆನ್ಪಿಟ್ಕೊಡ್ತಾರೆ. ನನ್ನ ಸುತ್ತಮುತ್ತಲಿನ ಜನರ ಸಂತೋಷ, ನೆಮ್ಮದಿ, ಅವರಿಗೆ ಸಂಸ್ಕಾರ, ಅದನ್ನು ಕೊಡೋಕ್ಕಾಗಿ ನಾನಲ್ಲ ಇದನ್ನು ಮರ್ತು ಬಿಡ್ತೇನಲ್ಲ ನಾನು ಅಲ್ವಾ? ರಾಜರು ಅವ್ರಿಗೆ ಅದಕ್ಕೆ ಬಾಳಲೇ ಇಲ್ಲ. ಆದರೆ ನನ್ನೂರಲ್ಲಿ ಇಟ್ಕೊಂಡಿದ್ದಾರಲ್ಲ, ಇದು ಇದೆಯಲ್ಲ 200 ವರ್ಷದಿಂದ ನಾವು ಕಾಪಾಡ್ಕೊಂಡಿದ್ದೇವಲ್ಲ. ನನ್ನ ಹಿರಿಯರ ಬಗ್ಗೆ ನನಗೆ ಅದಕ್ಕಾಗಿ ದೊಡ್ಡ ಅದೇ ಕಿರೀಟ ಇಟ್ಕೊಂಡಿದ್ದಾರಲ್ಲ. ಹಿಂಗೆ ಕಾಪಿಟ್ಕೊಂಡು ಬಂದಿದಾರಲ್ಲ, ಇದ್ರ ಒಳಗಡೆ ಆ ರಾಜನ ಮನೆ ಹಾಳಾಗ ಅವರ ರಾಜಕೀಯ ಅಥವಾ ಸಾಮ್ರಾಜ್ಯ ವಿಸ್ತರಣೆ ಯಾವುದೂ ಕೂಡ ಇಲ್ಲಿ ಬಾಧಿಸೋದಿಲ್ಲ. ನಾನು ಇಲ್ಲಿ ಹೆಂಗೆ ಗುಟ್ಟಾಗಿ ಅಥವಾ ನಾನು ಆಪ್ತವಾಗಿ ಪ್ರೀತಿಯಿಂದ ಇಟ್ಕೊಂಡೇ ಬೆಳೆದಿದ್ದೇನಲ್ಲ. ಅದು ನಿಮ್ಮೂರಿಗೂ ಹೌದು, ನಮ್ಮೂರಿಗೂ ಹೌದು, ಮತ್ತೊಂದು ಊರಿಗೂ ಹೌದು. ನಮ್ಮೂರ ಮಟೀರಿಯಲ್ಲೂ ಇದೆ, ನಿಮ್ಮೂರಾಗ ಇಲ್ಲದೆ ಇರ್ಬೋದು. ಆದರೆ ಆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಹಂಗೆ ನಡ್ಸ್ಕೋತ ಬಂದಿದಾರಲ್ಲ. ಅದಕ್ಕೆ ಎಲ್ಲೋ ಒಂದು ಆಗುಣ ಆಗ್ತದೆ ಅಂತ ಕಂಡಾಗ ಶಿವರಾಮ ಕಾರಂತರದವ್ರು ಚಾಟಿ ಹಿಡ್ಕೊಂಡು ನೆನ್ಪು ಮಾಡಿ ಇಟ್ಟಾರಲ್ಲ. ಶಿವರಾಮ ಕಾರಂತರ ಅತಿಥಿಗೆ ಹೋಗ್ಬೇಡಿ, ಇತ್ಲಾಗ ಬರ್ರಿ ಅಂತ ಈ ದಾರಿಲೇ ನಡೆಯಕ್ಕೆ ತೋರಿಸಿದ್ರಲ್ಲ. ಹಂಗೆ ನಡೆಯಕ್ಕೆ ತೋರಿಸಿದ ಒಬ್ಬ ಬಂದ. ಇಲ್ಲೋ ನಾವು ಎತ್ಲಾಗ ಹೋಗ್ಬಿಡ್ತಿದ್ವಿ ಏನೋ ಗೊತ್ತಿಲ್ಲ. ಒಂದು ಬಾರಿಕೋಲ್ ಹಿಡ್ಕೊಂಡು ಬಂದವ. ಬಣ್ಣ ಸೀರೆ ಉಡಬಾರ್ದು, ಇದೇ ಸೀರೆ ಉಡಿ, ಇಂಥದ್ದೆಲ್ಲ ಉಡಬಾರ್ದು, ಇಂಥದ್ದು ಮಾಡಿ ಹಿಂದ್ಗಡೆ ಯಾಕೋ ಅದೇ ಎತ್ತದ ಕೆಟ್ಟದಾಗಿದೆ, ಅದಕ್ಕೆಲ್ಲ ಒಂದು ಪಾಗ ಹಾಕ್ತಾರೆ. ಅದಕ್ಕೊಂದು ಆವಿಷ್ಕಾರ. ಅದಕ್ಕೆ ಏನು ಮಾಡಿದರು ಅವನಂತಹ ಪಾಪ ಇವರು ಯಾರು ಕೆ ಹೆಬ್ಬಾರಂತಹ ಒಬ್ಬ ಕಲಾವಿದನ ಸಹಪಾಠ್ಯ ಇತ್ತು. ಅವ್ರ ಜೊತೆಗೆ ಸಂಪರ್ಕ ಇತ್ತು. ಅದನ್ನೆಲ್ಲ ಕಂಡುಕೊಂಡ್ರು ಅಲ್ವಾ? ಸುಮ್ಮನೆ ಎಲ್ಲ ಏನು ಮಾಡಿದ್ದಲ್ಲ. ಈಗ ನಮ್ಮಲ್ಲಿ ಹಾಗೆ ಆಗಬೇಕು. ನನ್ನ ಊರಿನ ದೊಡ್ಡ ಆಗಬೇಕು ಅಂದ್ರೆ ನಾನು ದೊಡ್ಡವ್ರನ್ನೆಲ್ಲ ಸಂಪರ್ಕ ಇಟ್ಕೋಬೇಕು. ನಾನು ಡೆಲ್ಲಿಗೆ ಹೋಗಬಾರ್ದು ಅಂತಲ್ಲ, ಆದರೆ ಡೆಲ್ಲಿಗೆ ಹೋಗೋದೇ ನನ್ನ ಉದ್ದೇಶ ಅಲ್ಲ. ಡೆಲ್ಲಿಗೆ ಹೋಗಬಾರ್ದು, ನ್ಯೂಯಾರ್ಕಲ್ಲಿ ಕೊಡಬಾರ್ದು ಅಂತಲ್ಲ, ಆದರೆ ಅದೇ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಸಮೃದ್ಧ, ನೆಮ್ಮದಿ, ಸುಸಂಸ್ಕೃತವಾಗಿ ಬೆಳೆಸೋದಿದೆಯಲ್ಲ, ಇದು ನನ್ನ ದೊಡ್ಡದು. ಆಗೊಂದು ಮಾತಾಡಿದ್ದಾರೆ, ಕಲಾವಿದನಾಗಿ ನನ್ನ ಉದ್ದೇಶ ಏನು ಅಂತ ಹೇಳೋದಲ್ಲ. ಮೋಸ್ಟ್ಲಿ ಅದೇ ಸಣ್ಣವನ್ನೇ ಇರ್ಬೋದ್ರಿ. ನಾ ಗಾಂಧಿ ಹೆಂಗೆ ಇಡೀ ಭಾರತಕ್ಕೆಲ್ಲ ಆಗ್ಬೇಕಾದ್ದೇನಿಲ್ಲ. ನಾನು ಊರಾಗಾರು ಏನೋ ಒಂದು ಒಳ್ಳೇದು ಮಾಡ್ಬೇಕಲ್ಲ. ಎಲ್ಲರೂ ಗಾಂಧಿ ಅಲ್ಲ, ಊರಾಗ ಒಬ್ಬೊಬ್ಬ ಬೇಕು. ಅಂಥವ್ರಿಂದಲೇ ಆಗಿದ್ದದು. ಊರಾಗೆ ಕೇರಿಲಿ ಒಬ್ಬೊಬ್ಬ ಇರೋದ್ರಿಂದಲೇ ಒಳ್ಳೇದಾಗಿತ್ತು. ಊರಲ್ಲಿ ಒಬ್ಬರಲ್ಲಿ ಈಗ ನಮ್ಮೂರಲ್ಲಿ ಈಗ ಒಬ್ಬ ಸಂಜಯನಂತಹ ಕಲಾವಿದ ಬಂದ.
ಅವನು ಸ್ವಲ್ಪ ವ್ಯಾಪ್ತಿ ದೊಡ್ಡ ಮಾಡಿಕೊಟ್ಟ. ಈ ಸಾಧ್ಯತೆಗಳು ಜಾಸ್ತಿ ಆಯ್ತು. ವೆರಿ ಗುಡ್. ಅವನು ಹಳ್ಳಿನ ನಮ್ಮ ನಮ್ಮ ಮೇಳನ ಬಿಟ್ಟು ಕೊಡಲಿಲ್ಲ, ಬಿಡೋದಿಲ್ಲ. ಅವನು ಇಲ್ಲಿ ಇರ್ತಾನೆ, ಅವನು ಬೇರೆನೂ ಬೆಳೆಸ್ಕೊಡ್ತಾನೆ ಅಲ್ವಾ. ಕೃಷ್ಣಮೂರ್ತಿ ಅಂತ ಒಬ್ಬ ಬಂದ, ಬೆಳೆಯೂರು ಕೃಷ್ಣಮೂರ್ತಿ ಅಂತ ಅವನು ನಮ್ಮ ಹಳ್ಳಿ ನಮ್ಮ ಮೇಳದಲ್ಲಿ ವೇಷ ಮಾಡ್ತಿದ್ದ. ಅವನು ವ್ಯಾಪಕವಾಗಿ ಅವನು ಅದನ್ನು ವೃತ್ತಿಯಾಗಿ ತಗೊಂಡೋದನ್ನ ಬೆಳ್ಕೊಂಡ, ತಪ್ಪಲ್ಲ. ಆದರೆ ಇಲ್ಲಿನೂ ಮಾಡಿದ. ಇದು ಇದು ನಾವೇನು ಮಾಡ್ತೇವೆ ಅಂದರೆ ನಮ್ಮನ್ನೇ ನಾವು ಅಲ್ಲ ಕಳ್ಕೊಂಡ್ಬಿಡ್ತೇವೆ. ಅದಕ್ಕಾಗಿ ನಮ್ಮೂರಿನ ಮೇಳದ ಇತಿಹಾಸವನ್ನು ನಾನು ಬರ್ಕೊಂಡು. ಸರ್, ನಿಮ್ಮೂರಿನ ಆ ಮೇಳದ ಇತಿಹಾಸವನ್ನು ವಿವರವಾಗಿ ಹೇಳ್ಬೋದಾ? ಹಾಂ, ನಮ್ಮೂರಿನ ಇತಿಹಾಸ ಅಂತ ಹೇಳಿದ್ರೆ ನಮಗೆ ಅದೇ ಹೇಳಿದ್ದು. ಇತಿಹಾಸ ಅಂದ ತಕ್ಷಣ ಬರವಣಿಗೆಯ ದಾಖಲೆಗಳು ಅಂತ ಹೇಳುವ ಸ್ಥಿತಿಯಲ್ಲಿ ನೋಡಿದಾಗ ನಮಗೆ ಯಾವುದೇ ಬರವಣಿಗೆ ದಾಖಲೆ ಸಿಗೋದಿಲ್ಲ. ಒಂದು 70 ವರ್ಷದ ದಾಖಲೆ ಸಿಗ್ತದೆ ಅಷ್ಟೇ. ಆದರೆ ನಮ್ಮ ಅಜ್ಜ, ನಾನು ನನ್ನ ಅಜ್ಜನ ನೋಡಿದ್ದೇನೆ, ನನ್ನ ಅಜ್ಜ ತನ್ನ ಅಜ್ಜನ ನೋಡಿದ್ದಾನೆ. ನನ್ನ ಅಜ್ಜ ತನ್ನ ಅಜ್ಜನ ಕಥೆಯನ್ನು ಹೇಳ್ತಾನಲ್ಲ, ತನ್ನ ಅಜ್ಜ ಹೇಳಿದ ಕಥೆಯನ್ನು ಹೇಳ್ತಾನಲ್ಲ, ಅದರ ಮೂಲಕ ನಾವು ಇತಿಹಾಸವನ್ನು ಕಟ್ಟಿದ್ವಿ. ಹಿಂಗಿತ್ತು. ಒಂದು ಮೇಳ ಈ ಊರಲ್ಲಿ ಸುಮಾರಾಗಿ ಒಂದಿಷ್ಟು ದಿನದಲ್ಲಿ ಇಲ್ಲಿ ಗೊಂಬೆ ಕುಣಿಸುವ ಮೇಳಗಳಿತ್ತು ಅಂತ ಒಂದೆಷ್ಟು ಗೊಂಬೆಗಳ ಮುಖ ಎಲ್ಲ ಸಿಗ್ತದೆ ಇಲ್ಲಿ. ಆ ಗೊಂಬೆ ಮೇಳಗಳೆಲ್ಲ ಇತ್ತು, ಗೊಂಬೆ ಮೇಳ ಇತ್ತು, ಗೊಂಬೆ ಕುಣಿಸೋರು ಎಲ್ಲ ಇದ್ದರು. ಅದಕ್ಕೆ ನಮ್ಮ ಅಜ್ಜ ಹೇಳ್ತಿದ್ರು, ಅದು ಕುಲ್ಲೂರಿನ ಗೊಂಬೆ ಮೇಳ ಅಂತ ಹೆಸರೇ ಇತ್ತು. ಅದ್ರ ನಂತರ ಆಮೇಲೆ ಇಲ್ಲಿ ಅದು ಹತ್ತಿರದ ಯಾವುದೋ ಒಂದು ಹಾರಿಗೊಪ್ಪ ಅಂತ ಒಂದು ಊರಿದೆ, ಅಲ್ಲಿ ಒಂದು ಹೆಗ್ಡೆರ ಮನೆಯಲ್ಲಿ ಈ ಮೇಳದ ಸಾಮಾನೆಲ್ಲ ಇಡೋದು ಮತ್ತೊಂದು ತಗೊಂಡೋಗಿ ಬಂದು ಮಾಡೋದೆಲ್ಲ ಇತ್ತು. ಅವರು ಒಂದಿಷ್ಟೆಲ್ಲ ವೇಷಭೂಷಣಗಳು ಮಾಡಿಸೋದು ಎಲ್ಲ ಮಾಡಿ ಕರ್ಕಿಯಿಂದ ಆಮೇಲೆ ಒಂದಿಷ್ಟು ದಿನ ಬೇರೆ ಬೇರೆ ಕಡೆಯಿಂದೆಲ್ಲ ಮಾಡಿದ್ರು. ಕರ್ಕಿಯ ಗುಬ್ಬಿ ಗಣಪತಿ ಅಂಥೇಳಿ ಒಬ್ಬರನ್ನ ಇಲ್ಲಿ ಕರೆದು ಟ್ರೈನಿಂಗ್ ತಗೊಂಡಿದ್ದು ಒಂದು ಹೇಳಿಕೆ ಬರ್ತದೆ. ಆ ಕರ್ಕಿ ಗಣಪತಿ ಇದು ಯಾವಾಗದು? ಅದು ಈ ದೊಡ್ಡ ಪರಮಯ್ಯ ಹಾಸ್ಯಗಾರಿದಾರಲ್ಲ ಅವರ ಸಮಕಾಲೀನ ಅಂತ ನಮ್ಗೆ. ಅಂದ್ರೆ ಒಂದು 150 ವರ್ಷದ ಹಿಂದೆ, ಒಂದು ಸುಮಾರು 120 ವರ್ಷದ ಹಿಂದೆ, 1900. ಗುಬ್ಬಿ ಗಣಪತಿ ಅನ್ನೋರು ಕರ್ಕಿ ಮೇಳದ ಮುಖ್ಯ ವೇಷಧಾರಿ. ನಿಮ್ಗೆ ಅಲ್ಲಿ ಆ ಕರ್ಕಿ ಮೇಳದ ಇತಿಹಾಸ ಸಿಗ್ತದೆ. ಅಲ್ಲಿಂದ ನಂತರ ಇಲ್ಲಿಗೆಲ್ಲ ಬಂದು ಕಲಿತು ಎಲ್ಲ ಮಾಡಿದ್ದು. ಆಮೇಲೆ ಬೇರೆ ಬೇರೆ ನಮಗೆ ಕುಂದಾಪುರದ ಇನ್ಫ್ಲೂಯೆನ್ಸ್ ಆಗ್ತದೆ. ಶೇಷಗಿರಿ ಭಾಗವತರು ಅವರೆಲ್ಲ ಬಂದು ಅವ್ರ ಹತ್ರ ಹೋಗಿ ಕಲಿತು ಎಲ್ಲ ಮಾಡಿಟ್ಟಿರ್ತದೆ. ಆಮೇಲೆ ದಾಸ್ ಭಾಗವತರು ಇದಲ್ಲ, ನರಸಿಂಹದಾಸ್ ಭಾಗವತರು, ಶ್ರೀನಿವಾಸ ದಾಸ್ ಭಾಗವತರು, ಆ ಭಾಗವತರೆಲ್ಲ ಇಲ್ಲೇ ಬಂದು ಮಳೆಗಾಲದಲ್ಲಿ ತಮ್ಮ ಜೀವನವನ್ನು ಕಳೆದಿದ್ದಾರೆ. ಇವತ್ತು ಅವರ ಮೊಮ್ಮಕ್ಕಳು ಹೇಳ್ತಾರೆ, ಅವರಿಗೆ ಬೆಳೆಯೂರು ಅಂತಂದರೆ ಒಂದು ರೀತಿಯ ಒಂದು ಕಾಶಿ ಇದೆ. ಪ್ರತಿದಿನ ಒಂದಲ್ಲ ಒಂದು ಸರಿ ಬೆಳೆಯೋ ಸುದ್ದಿ ಹೇಳೋದೇ ಆಗಿತ್ತು. ಅಲ್ಲಿಂದ ಹಂಗೆ ಕಲಿತು ಆಮೇಲೆ ಒಂದಿಷ್ಟು ದಿನ ಏನಾಗ್ತದೆ, ಈ ಮೇಳ ಸ್ಥಗಿತಗೊಂಡಿರ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳ ಜೊತೆಗೆ ನಿಮ್ಗೆ ಗೊತ್ತಾಗದೇ ಇದ್ದಂಗೆ ಒಂದು ಇಡೀ ಸ್ವರೂಪದಲ್ಲಿ ಇಡೀ ಈ ಪ್ರಾಂತದಲ್ಲಿ ನಿಮ್ಮೂರು ಎಲ್ಲ ಕಡೆಗೂ ಕೂಡ 1940ರ ದಶಕದಲ್ಲಿ 2ನೇ ಮಹಾಯುದ್ಧ ಆದಾಗ ನೋಡಿ, ನಮ್ಗೆ ಗೊತ್ತಾಗೋದಿಲ್ಲ, 2ನೇ ಮಹಾಯುದ್ಧ ಆದಾಗ ಆರ್ಥಿಕ ಸಂಕಷ್ಟಗಳಿದ್ರ, ಇಕಾನಮಿ ರಿಸೆಷನ್ ಅಂತ ಹೇಳ್ತಾರೆ, ಅದು ನಡೀತದೆ. ಆಗ ಅದನ್ನು ಕಂಟ್ರೋಲ್ ಕಾಲ ಅಂತ ಕರೀತಾರೆ. ಆಗ ಎಲ್ಲ ಕಡೆ ಬದುಕು ಭಾರಿ ದುರ್ಬರ ಆಗ್ತದೆ. ಇದ್ದಿದ್ದು ಸಿಗೋದಿಲ್ಲ, ಸಿಮೆಂಟ್ ಸಿಗೋದಿಲ್ಲ, ಸಕ್ಕರೆ ಸಿಗೋದಿಲ್ಲ, ಅಕ್ಕಿಲ್ಲ, ನಿಮ್ಮನೆ ಭತ್ತನೂ ನೀವು ಅದು ಗೌರ್ಮೆಂಟು ಬೀಗ ಹಾಕೊಂಡು ಹೋಗಿರ್ತದೆ. ಬದುಕು ದುರ್ಬರ ಆಗ್ತದೆ. ಆಗ ಯಾವುದು ಯಕ್ಷಗಾನ ಬಿಟ್ಟು ಯಾವುದಕ್ಕೂ ಬೇಕಾಗಿಲ್ಲ, ಹೊಟ್ಟೆ ಬದುಕಿ ಆದ್ರೆ ಸಾಕಾಗಿರ್ತದೆ. ಆಗ ಎಲ್ಲ ಮೇಳಗಳು ಸ್ಥಗಿತಗೊಳ್ತದೆ. ಹಂಗೆ ನಮ್ಮ ಮೇಳಗಳು ಸ್ಥಗಿತಗೊಂಡಾದ್ಮೇಲೆ ಸ್ವತಂತ್ರ ಬಂದ್ಬಿಡ್ತದೆ. ಸ್ವತಂತ್ರ ಬಂದ ಮೇಲೆ ಇದು ನಾವು ಹೇಳ್ದಂಗೆ ಇದು 2ನೇ ದರ್ಜೆ ಆಗಿಬಿಟ್ಟಿದೆ. ಇಟ್ ಇಸ್ ಮಿಯರ್ಲಿ ಇನ್ ಎಂಟರ್ಟೈನ್ಮೆಂಟ್. ಇವ್ರಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸ ಇರ್ತದೆ, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು,
ಕಾಲೇಜು ಎಲ್ಲ ಸೇರಿ ನೆಕ್ಸ್ಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತದೆ. ಎಂಟರ್ಟೈನ್ಮೆಂಟ್ ನಡೀತಾ ಇರ್ತದೆ. ಆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಾಗ ಇದ್ರ ಬಗ್ಗೆ ಅಲಕ್ಷ್ಯ ಬರ್ತದೆ. ನೀವು ಗಮನಿಸಿರ್ಬಹುದು, ನಮ್ಮ ಅಜ್ಜನ ಕಾಲದ ವಿದ್ಯಾವಂತರಲ್ಲ ನಮ್ಮ ಹವ್ಯಕ ಭಾಷೆ ಮಾತಾಡೋದಿಲ್ಲ, ಅವರು ಕರ್ನಾಟಕ ಮಾತಾಡ್ತಾರೆ. ನಿಮ್ಮ ಅಜ್ಜ ಕಾಲದ ಕೆಲವು ಜನ ವಕೀಲರು ಮತ್ತೊಬ್ಬರು ನೋಡಿದರೆ ಅವರೆಲ್ಲ ನಮ್ಮ ಭಾಷೆ ಬಿಡ್ತಾರೆ. ಇದು ಎರಡನೇ ದರ್ಜೆ. ಅವರು ಮನೆಯಲ್ಲೂ ಕೂಡ ಕರ್ನಾಟಕ ಮಾತಾಡ್ತಾರೆ. ಹಾಗಾಗಿ ಇದು ಅಲಕ್ಷ್ಯಕ್ಕೆ ಒಳಗಾಗ್ತಾ ಹೋಗ್ತದೆ. ಕಾರಂತರ ಬಂದ ಮೇಲೆ ಇದು ವಿದ್ಯಾವಂತರು ಮಾಡಬಹುದು ಅಂತೇಳಿ ಒಂದು ಚಾಟಿ ಬೀರ್ತಾರೆ. ಬೀಸಿದ ಮೇಲೆ ನಮ್ಮೂರಿಗೂ ಅದು ಆ ಚಾಟಿ ಕಾಣ್ತದೆ. ಇಲ್ಲಿ ಬಂದು ಅಂತೇಳಿ ಅಲ್ಲಿ ಅಜ್ಜರೆಲ್ಲ ಇದ್ರಲ್ಲ, ಇವು ಸ್ವಲ್ಪ ಕೀಳರ ಮೇಲೆ ಇದ್ರು, ನಮ್ದೇನು ಅಲ್ಲೇನು ಅಂತ. ಇವ್ರಿಗೆ ಒಂದು ಸ್ವಲ್ಪ ಹುರುಪು ಬರ್ತಾರೆ. ಹುರುಪು ಬರೀ ನಮ್ಮೂರು ಮೇಳ ಒಂದು ಮತ್ತೆ ಕಟ್ಬಿಡೋಣ ಅಂತ 1967 ಮತ್ತೆ ಅದನ್ನು ವೀರಭದ್ರ ನಾಯಕನ ಕರೆಸಿ ಇಲ್ಲೆಲ್ಲ ಟ್ರೈನಿಂಗ್ ಕೊಡಿಸಿ ಒಂದು ಮೇಳ ಕಟ್ಟಿ ಮತ್ತೆ ಶುರು ಮಾಡ್ತಾರೆ. ಆಮೇಲೆ ಅದು ವರ್ಷಕ್ಕೆ ಒಂದು 10, 8, 3, 4 ಹವ್ಯಾಸ ಬರ್ಕೊತಾರೆ. ಆಮೇಲೆ ಹೊಸ ಭಾಗವತರು ಬರ್ತಾರೆ. ಹಿಂಗೆ ಅದು 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 ಮುಂದುವರ್ಕೋತಾ ಹೋಗ್ತದೆ. ನಾವು ದೊಡ್ಡ ದೊಂದಿ ಅಲ್ಲದೆ ಹೋದರೂ ಕೂಡ ಸಣ್ಣ ಹಣತೆಯಾಗಿ ಆ ದೀಪ ಕಾಪಿಟ್ಕೊಳ್ತಿದ್ದಿಲ್ಲ, ಅದು ಬಹಳ ಮುಖ್ಯ. ಯಾಕೆಂದರೆ ದೊಡ್ಡ ದೀಪವಾಗಿ ಇಡಬೇಕು ಅಂತ ಹೇಳಿ ಏನು ಅನಿಸೋದಿಲ್ಲ, ಎಲ್ಲವೂ ಆಗಬೇಕಾದ್ದು ಇಲ್ಲ. ಆದರೆ ಅದು ಬೆಳಕು ನೊಂದದೇ ಇರೋ ಹಾಗೆ ಒಂದು ಸಣ್ಣ ದೀಪವಾಗಿ ಅದು ಇರಬೇಕಲ್ಲ. ಹಂಗಿದ್ರೆ ಅದೆಲ್ಲೋ ಮತ್ತೊಂದು ದೀಪ ಹಚ್ಕೊಳ್ತದೆ. ಇವತ್ತು ಈ ತಲೆಮಾರಲ್ಲಿ ಅವನು ಸಂಜೆ ಬಂದಿದ್ದಾನೆ, ಇನ್ನೊಬ್ಬನ ತಲೆಮಾರಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ. ಮತ್ತೆ ಈ ಊರಲ್ಲಿ ನಾ ಬಿಟ್ಟರು ಗೊಂಗಡಿ ಬಿಡೋದಿಲ್ಲ, ನಂಗೆ ಬೇಡ ಅಂತಂದ್ರು ಕೇಳೋದ ಅದು ಬಿಡೋದಿಲ್ಲ. ಅದು ನನ್ನನ್ನು ಆವರಿಸ್ಕೊಂಡಿದೆ. ಅದೆಲ್ಲೋ ಒಂದು ಕಡೆ ಎಲ್ಲ ಎಲ್ಲೋ ಪ್ರಕಟಗೊಳ್ತದೆ. ಇವತ್ತು ಯಾರೋ ಹುಡುಗ ಚಂಡೆ ಬಾರಿಸಲು ಕಲಿತಾರೆ, ಪೂಂತ ಕಲಿತಾ ಇದ್ದಾರೆ, ಮಾಡ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅವರ್ ಕಲ್ಚರ್. ಇದು ನನ್ನ ಜೀವನ ವಿಧಾನ. ಇದನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ, ಬಿಡೋದಿಲ್ಲ, ಬಿಡೋದಿಲ್ಲ, ಸುಮಾರಿಗೆ ಬಿಡೋದಿಲ್ಲ. ಇದು ಸಹಜ. ಈಗ ಅಲ್ಲೆಲ್ಲೋ ಅವನು ಜನ್ಮದಲ್ಲಿ ಎಲ್ಲೋ ಇದ್ದಾನೆ, ಕೀಟನ ಮಗ, ಅವ ಅಲ್ಲಿ ವೇಷ ಕಟ್ಕೊಂಡು ಕುಣಿತಾನೆ. ಅಪೂರ್ವ. ಅದಿದ್ದೇ ಇರ್ತದೆ. ಇದು ಅಂದರೆ ಸಂಕ್ಷಿಪ್ತವಾಗಿ ನನ್ನ ಮೇಳದ ಇತಿಹಾಸವನ್ನು ನೋಡಿದಾಗ, ಮತ್ತೆ ಈ ಮೇಳದ ಜೊತೆಗೆ ನಮ್ಮೂರಿನ ಎಲ್ಲ ಸಡಗರಗಳು ಇದ್ದಾವೆ. ನನ್ನ ಊರಿನ ಸಂಭ್ರಮ, ಸಂತೋಷ, ದ್ವೇಷ, ಅಸೂಯೆ, ಮತ್ತೊಂದು ಮಗದೊಂದು ಮೇಲಾಟ ಎಲ್ಲವೂ ಇದ್ರೊಳಗೆ ಹೊಕ್ಕೊಂಡಿದೆ. ಈ ಮೇಳದ ಇತಿಹಾಸ ಅಂತಂದ್ರೆ ಈ ಊರಿನ ಎಲ್ಲ ರಾಜಕಾರಣ, ಜಗಳ, ದುಂಬಿ, ಮತ್ತೊಂದು ಮಗದೊಂದು ಎಲ್ಲ. ಆದರೆ ಈ ಮೇಳ ಒಂದು ಮಜಾ ಇದೆ ಅಂತಂದ್ರೆ, ಈ ಮೇಳದ ಕಾರಣದಿಂದ ನಮ್ಮ ಎಲ್ಲ ವೈಮನಸ್ಸುಗಳು, ಮತ್ತೊಂದು ಭರ್ಜರಿ ವೈಮನಸ್ಸುಗಳು ಎಲ್ಲವನ್ನು ಬಿಟ್ಟು ಒಂದು ಮಾಡೋದಕ್ಕೆ ಈ ಮೇಳ ಸಹಕಾರಿ. ಮೇಳದ ಎಲ್ಲರೂ ಊಟ ಆಗ್ತೇವೆ ಈಗಲೂ. ನನ್ನ ಮನೆ ನನಗೆ ವ್ಯಾಜ್ಯ ಇದ್ದವನ ಜೊತೆಗೂ ನಾನು ವೇಷ ಮಾಡ್ತೇನೆ. ಅದು ವ್ಯಾಜ್ಯ ಬೇರೆ. ನಂಗೆ ಒಂದು ಒಟ್ಟಾಗಿ ಇಡೋದಕ್ಕೂ ಕೂಡ ಈ ಮೇಳ ಸಹಕಾರಿ. ಮೇಳ ಕೇವಲ ಒಂದು ಸಂಸ್ಕೃತಿ ಅಂತಂದರೆ ಅದು ರಂಜನೆ, ಸಾಹಿತ್ಯ ಅನ್ನುವ ಅಷ್ಟಕ್ಕಲ್ಲ, ಅದು ಜೀವನದ ಕಣದ ಒಳಗಿರೋದು. ಅದಕ್ಕಾಗಿ ನಮ್ಮಲ್ಲಿ ಇಡೀ ಮಲೆನಾಡಿನ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಇರೋದು ಅದಕ್ಕಾಗಿ. ಅದಲ್ಲದೆ ಹೋಗಿದ್ರೆ ಅದು ಎಲ್ಲೋ ಎಕ್ಕುಟ್ಟು ಹೋಗ್ಬಿಡುತ್ತೆ. ಇದೇನಾಗಿದೆ ಅಂದರೆ ಮನುಷ್ಯನ ಕಣದ ಒಳಗಡೆ ಅವನ ಜೀನ್ಸ್ ಒಳಗೆ ಹೋಗ್ಕೊಂಬಿಡಿದೆ. ಹಾಗಾಗಿ ಆಗಲ್ಲ. ನಿಮಗೆ ಅದು ದೇವಸ್ಥಾನ, ಮತ್ತೊಂದು ಮಗದೊಂದು ಆ ಕಾರಣಗಳಿರ್ಬೋದು ಅಂತ ಅನಿಸ್ಬೋದು. ಅದೆಲ್ಲ ಕಾರಣಕ್ಕಿಂತ ಹೆಚ್ಚಾಗಿ ಇವನ ಒಳಗಡೆ ಹೊಕ್ಕೊಂಡಿದೆಯಲ್ಲ, ಇದು ನಂದು ಅಂತ, ಇದು ನನ್ನ ಅಸ್ಮಿತೆ ಅಂತ ಒಳಗಿದ್ದು ಬಿಡಿದೆ. ಅದನ್ನ ಬಿಟ್ಟು ನನ್ನ ವ್ಯಕ್ತಿತ್ವ ಇಲ್ಲ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ಅದು ಇದೆ ಮತ್ತು ಉಳಿತದೆ.
ಅದು ಹೇಗೆ ಉಳಿತದೆ ಅಂತಲ್ಲ, ಅದು ಮತ್ತು ಹೆಂಗೋ ಅದು ಅದು ವ್ಯಾವಹಾರಿಕ ಮತ್ತೊಂದು ಪರಿಸರ ಮತ್ತೊಂದು ಕಾರಣಗಳಿಂದ ಹಂಗಾಗ್ತದೆ, ಹಿಂಗೆ ಹೋಗ್ತದೆ ಮತ್ತು ಚೆನ್ನಾಗಾಗ್ತದೆ. ಈಗ ನಾವು ಹಿಂಗೆಲ್ಲ ಮಾತಾಡೋದ್ರಿಂದ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಬೀಜ ಹಾಕಿ ಇನ್ನೊಬ್ಬನಿಗೆ ಅವನಿಗೆ ಪ್ರೇರಣೆಯಾಗಿ ಎಲ್ಲೋ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಹಾಗೆ. ಸರಿ, ಇದೇ ಪ್ರದೇಶವನ್ನು ನೋಡುವಾಗ ಇಲ್ಲಿ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ನಾಟಕ ಇದೆ, ದೊಡ್ಡಾಟ ಇದೆ, ಜೊತೆಗೆ ಮೂಡಲಪಾಯದ ಶನಿಕತೆ ಇದೆ. ಇದ್ರಲ್ಲಿ ಮಜಾ ಅಂತ ಕೇಳಿದರೆ, ನೀವು ಮೈಸೂರು ಕಡೆ ಶನಿಕತೆ ನೋಡಿದರೆ ಅಲ್ಲಿ ಮೂಡಲ್ಪಾಯ ನೋಡಿದರೆ ಅಲ್ಲಿ ಭಿನ್ನವಾದದ್ದು. ಬಟ್ ಇಲ್ಲಿ ಮಾಡುವ ಶನಿಕತೆ ಇದೆಯಲ್ಲ, ಇದು ಮೂಡಲ್ಪಾಯ ಇದ್ದರೂ ಕೂಡ ಅಲ್ಲಿ ಯಕ್ಷಗಾನದ ವೇಷಭೂಷಣ ಪರಿಕರಗಳನ್ನೇ ಇಟ್ಕೊಂಡು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಹೇಳ್ತೀರಾ? ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸಾಗರ ತಾಲೂಕು ಇದೆಯಲ್ಲ, ಇದೊಂದು ವಿಶಿಷ್ಟವಾದ ಭೌಗೋಳಿಕ ಸ್ಥಿತಿಯಲ್ಲಿ ನಾವು ದಟ್ಟ ಮಲೆನಾಡಿನ ಪ್ರದೇಶದವರಲ್ಲ. ಮಲೆನಾಡಿನ 3 ಭಾಗ ಮಾಡಿದರೆ ಅಗ್ದಿ ಘಟ್ಟ ಪ್ರದೇಶ, ಮಧ್ಯಘಟ್ಟ ಪ್ರದೇಶ, ಇಳಿಜಾರು ಪ್ರದೇಶ. ಈ ಇಳಿಜಾರು ಪ್ರದೇಶದಲ್ಲಿ ಇದೆ ಸಾಗರ ತಾಲೂಕಿನ ಈ ಭಾಗ. ಸಾಗರ ತಾಲೂಕು ಇಡಿಯಲ್ಲ, ಕಾರ್ಗಲ್ ಕಡೆ ಅದು ದಟ್ಟ ಘಟ್ಟ, ಈ ಇಳಿಜಾರು ಪ್ರದೇಶದಲ್ಲಿ ಇದೆ. ಹಾಗಂತ ನಮಗೆ ಕರಾವಳಿಯ ಜೊತೆ ತುಂಬ ಸಂಪರ್ಕ ಇದೆ, ಬೇರೆ ಬೇರೆ ಕಾರಣಗಳಿಗಾಗಿ ಅದೊಂದು ತುಂಬ ಸಂಪರ್ಕ ಇದೆ. ಬಯಲುಸೀಮೆ ನಮ್ಗೆ ಭಾರಿ ಹತ್ತಿರ ಇದೆ. ಬಯಲುಸೀಮೆ ಹತ್ತಿರ ಕರಾವಳಿ ಇದಿದೆ, ಆಮೇಲೆ ಮಲೆನಾಡೊಳಗಿದೆ, ಮತ್ತು ಹಳೆಯ ಮೈಸೂರು ನೋಡ್ತಾವೆ, ಅಂದರೆ ಮೈಸೂರು ಪ್ರಾಂತ್ಯದ ಆ ಕಾಲದ ಮೈಸೂರು ರಾಜ್ಯ. ಅದರಿಂದ ನಮಗೆ ಮೈಸೂರು ರಾಜರ ಆಶ್ರಯದಲ್ಲಿರ್ತಕ್ಕಂಥ ನಾಟಕದ ಪ್ರಭಾವ ಇದೆಯಲ್ಲ, ನಾಟಕದ ಪ್ರಭಾವ ನಮ್ಮಲ್ಲಿ, ಯಕ್ಷಗಾನದ ಪ್ರಭಾವ ನಮ್ಮಲ್ಲಿ ಯಾವುದೂ ಇದೆ. ಮತ್ತು ಹೆಚ್ಚು ಭಾಗ ದಕ್ಷಿಣ ಕನ್ನಡದ್ದೇ ಹೆಚ್ಚು, ಉತ್ತರ ಕನ್ನಡಕ್ಕಿಂತ ಹೆಚ್ಚು ದಕ್ಷಿಣ ಕನ್ನಡ ಪ್ರಭಾವ ನಮ್ಮ ಮೇಲೆ. ಇಲ್ಲಿ ನಮಗೆ ಶಿರಾಳಕೊಪ್ಪ, ಹಾವೇರಿ ಎಲ್ಲ ಹತ್ತಿರ. ನಮ್ಮ ವ್ಯವಹಾರ ಎಲ್ಲ ಅಲ್ಲಿ ಆಗ್ತಿತ್ತು ಮೊದಲು. ಅಲ್ಲಿಂದ ಇಲ್ಲಿಗೆ ಹೋಗಿ ಬಂದು ಬಳಕೆ ಎಲ್ಲ ಜಾಸ್ತಿ, ಅವರ ಪ್ರಭಾವ ನಮ್ಮ ಮೇಲೆ. ಹೀಗಾಗಿ ಇಲ್ಲಿ ಈ ಎಲ್ಲ ದೇಶೀಯ ಪರಂಪರೆ ಅದು ಕಲೆಗಳೆಲ್ಲ ಇದೆಯಲ್ಲ, ದೇಶೀಯ ಕಲೆಗಳು ಎಲ್ಲ ಕಲೆಗಳು ಇಲ್ಲಿದ್ದಾವೆ. ನಿಮಗೆ ನಮಗೆ ತೆಂಕು ತಿಟ್ಟು ಒಂದು ಇಲ್ಲ ಬಿಟ್ಟರೆ, ಅಂದರೆ ಪಡಗು ತಿಟ್ಟಿದೆ, ನಾಟಕ ಇದೆ, ಆಮೇಲೆ ದೊಡ್ಡಾಟ ಇದೆ, ಸಣ್ಣಾಟ ಇದೆ. ಸಣ್ಣಾಟ ನೀವು ಹೇಳಿದ್ದೇನೆಂದರೆ ಶನಿಕತೆ ಅಲ್ಲ, ಸಣ್ಣಾಟದ ಪ್ರಕಾರಕ್ಕೆ ಬರ್ತದೆ. ಜೋಗೇರಾಟ ಅಂತ ಒಂದಿದೆ, ಅದೊಂದು ನಾಟಕ ಪ್ರಕಾರ. ಜೋಗೇರಾಟ ಇದೆ. ಇವೆಲ್ಲ ಸೇರಿಕೊಂಡು ನಮ್ಮಲ್ಲಿ ಸಣ್ಣಾಟದಲ್ಲಿ ಸಂಗೆಬಾಳೆ ಅನ್ನೋದು ಇನ್ನೊಂದು ಪ್ರಕಾರ. ಅದನ್ನು ಆ ಸಣ್ಣಾಟದಲ್ಲಿ ಸಾಮಾಜಿಕ ನಾಟಕ ಇದೆಯಲ್ಲ, ಸಾಮಾಜಿಕ ನಾಟಕಕ್ಕಾಗಿ ಅದನ್ನು ಸಣ್ಣಾಟ ಅಂತ ಮಾಡಿಕೊಟ್ರು. ಅದು ಈ ಸಣ್ಣಾಟ ಏನಾಗಿದೆ ಅಂತಂದರೆ, ಅದು ಲಘುವಾದ ಪೌರಾಣಿಕ ಕಥೆಗಳು, ಪ್ರಬಲವಾದ ನವರಸಗಳನ್ನು ಇಟ್ಕೊಂಡಿರ್ತಕ್ಕಂತಹದ್ದೆಲ್ಲ ದೊಡ್ಡಾಟದಲ್ಲಿ. ಮತ್ತು ಅದರ ಭಾಗವತಿಗೆಲ್ಲ ಬ್ಯಾರೆ ನಮೂನೆ ಇತ್ತು. ಇವರು ಶನಿಕತೆ ಮತ್ತು ಈ ಸಾವಂತರಿ ಕತೆ, ಶನಿಕತೆ, ಶಿಬಿ ಚಕ್ರವರ್ತಿ ಕತೆ, ಈ ಎಲ್ಲ ಕಥೆಗಳನ್ನ ಆಡ್ತಿದ್ರು ನಾವು ಸಣ್ಣವರಿದ್ದಾಗ. ಇದೆಲ್ಲ ಏನಂದರೆ ಸಣ್ಣಾಟದ ಹಾಡಿಕೆ ಅಂತ. ಈ ಹಾಡಿಕೆ ಒಳಗಡೆ ಹೆಚ್ಚು ರಾಗಗಳ ಬಳಕೆ ಇರಲಿಲ್ಲ, ಕಡಿಮೆ ರಾಗಗಳ ಬಳಕೆ, ಕಡಿಮೆ ತಾಳಗಳ ಬಳಕೆ. ದೊಡ್ಡಾಟದಲ್ಲಿ ಹಾಗಲ್ಲ, ಅದು ಹೆಚ್ಚು ತಾಳಗಳನ್ನು ಬಳಕೆ, ಹೆಚ್ಚು ರಾಗಗಳ ಬಳಕೆ, ಮತ್ತು ಇಂದ್ರಜಿತು ಕಾಳಗ, ಸ್ವಲ್ಪ ದೊಡ್ಡ ಈ ಕರ್ಣಪರ್ವ, ಇಂತಹದ್ದನ್ನೆಲ್ಲ ಮಾಡೋದು. ಅದು ದೊಡ್ಡಾಟದ ಪರಂಪರೆ. ಇಲ್ಲಿ ಒಂದು ಮಜಾ ಇದೆ. ಈ ದೊಡ್ಡಾಟ ಮತ್ತು ಮೂಡ್ಲುಪಾಯ ಇದೆಯಲ್ಲ, ಅದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ದಕ್ಷಿಣ ಕರ್ನಾಟಕದಲ್ಲಿ ಅದನ್ನು ಮೂಡ್ಲುಪಾಯ ಅಂತಲೂ, ಉತ್ತರ ಕನ್ನಡ ನಾವು ತೆಂಕು ಬಡಗು ಇದ್ದಾಗೆ. ಅದರಲ್ಲಿ ಏನಾಗಿದೆ, ಇದು ಮಧ್ಯಕ್ಕೆ
ನಾವು ಚಿತ್ರದುರ್ಗ ಹಾವೇರಿಯಿಂದಲೂ ಇದ್ದೇವೆ, ಗದಗ ಇದಕ್ಕೂ ಹತ್ತಿರ ಇದೆ. ಇದ್ರ ಮಧ್ಯೆ ಇದ್ದ ಒಂದು ದೊಡ್ಡಾಟದ ಪರಂಪರೆ ಇದೆ. ಈ ಎಲ್ಲ ಪರಂಪರೆಗಳು ಇದ್ದರೂ ಒಂದು ಮಜಾ ಇದೆ. ಇತಿಹಾಸ ಮತ್ತು ಸಂಸ್ಕೃತಿ ಎಲ್ಲ ಅಲ್ಲಿ ನನಗೇನು ಭಯ ಇಲ್ಲ. ಒಂದು ಮಾತು ಹೇಳ್ತೇನೆ, ಜಾತಿ ಲಾಭಿಗಳಿಲ್ಲದೆ ನಡೆಯೋದಿಲ್ಲ. ಯಕ್ಷಗಾನ ಬೇರೆ ಎಲ್ಲ ಕಾರಣಗಳ ಜೊತೆಗೆ ಅದಕ್ಕೊಂದು ಜಾತಿ ಲಾಭಿ ಕೂಡ ಇದೆ. ಅದನ್ನು ಹವ್ಯಕರು ತಮ್ಮದು ಅಂತಾರೆ, ಶೆಟ್ರು ತಮ್ಮದು ಅಂತಾರೆ, ಮೊಗೇರು ತಮ್ಮದು ಅಂತಾರೆ. ಎಲ್ಲ ಎಲ್ಲ ಆಯಾ ಜಾತಿಯವರು ತಮ್ಮ ಅಸ್ಮಿತೆ, ಜಾತಿಯ ಅಸ್ಮಿತೆಯ ಜೊತೆಗೆ ಅದು ಹೊಂದಿಸ್ಕೊತಾರೆ. ಈ ದೊಡ್ಡಾಟಕ್ಕೆ ಒಂದು ದೊಡ್ಡ ರಗಲಿದೆ. ಅಂದರೆ ಮೂಡ್ಲುಪಾಯ ಅಂತ ನಾವೇನು ಕರಿತೇವೆ, ಎರಡು ಇದೆಯಲ್ಲ, ಎರಡು ಪ್ರಕಾರ ಇದೆಯಲ್ಲ. ನಾನು ಅದರಲ್ಲೂ ಒಂದು 2-3 ಇದನ್ನು ಮಾಡಿದೆ, ಏನು ವರ್ಕ್ಶಾಪೆಲ್ಲ ಮಾಡಿಸಿದೆ. ಅಲ್ಲೇನಾಗಿದೆ ಅಂತಂದರೆ, ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಆಡುವವರು ಸೊನೆಗಾರರು ಮತ್ತು ಕಮ್ಮಾರು, ಸ್ವಲ್ಪ ಬ್ರಾಹ್ಮಣ ವರ್ಗದ ಒಂದಿಷ್ಟು ಜನ ಭಾಗವತರೆಲ್ಲ ಇದ್ದಾರೆ. ಅಲ್ಲಿ ಮುಖ್ಯ ಜಾತಿಯಾಗಿರ್ತಕ್ಕಂಥ ಒಕ್ಕಲಿಗರಿಗೆ ಇದು ತಮ್ಮ ಅಸ್ಮಿತೆ ಅಂತ ಅನಿಸಿಲ್ಲ. ಆದ್ದರಿಂದ ಅಲ್ಲಿ ಒಕ್ಕಲಿಗರ ಮಠಗಳಾಗಲಿ ಅಥವಾ ಸಮುದಾಯ ಆಗಲಿ ಅದನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ. ಅವರಿಗೆ ನಾಟಕ ಹೆಚ್ಚಾದ್ದರಿಂದ, ಆ ಕಾಲದಲ್ಲಿ ಕುರುಕ್ಷೇತ್ರ, ರಾಮಾಯಣ ನಾಟಕಗಳು ಹೆಚ್ಚಾದ್ರಿಂದ ಆ ನಾಟಕದ ಜೊತೆಗೆ ಅವರು ತಮ್ಮನ್ನು ತಾವು ಗುರ್ಸ್ಕೊಳ್ಳೋಕೆ ಹೊರಟರು ಬಿಟ್ಟರೆ ಈ ದೊಡ್ಡಾಟದ ಜೊತೆಗೆ ಅಥವಾ ಈ ಮೂಡ್ಲುಪಾಯಿ ಜೊತೆಗೆ ಗುರ್ಸ್ಕೊಳ್ಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅದು ನೇಕಾರರ ಕೈಯಾಗಿದೆ. ನೇಕಾರ ಹೆಚ್ಚು ಜನ ಭಾಗವಹಿಸ್ತಾರೆ. ಮುಖ್ಯ ಜಾತಿಯಾಗಿರ್ತಕ್ಕಂಥ ವೀರಶೈವರು ಅದರಿಂದ ದೂರ ತರ್ತಾರೆ. ಹಾಗಾಗಿ ಅದು ಅದಲ್ಲಿ ಬೆಳವಣಿಗೆ ಆಗೋದೇ ಇಲ್ಲ. ಹಾಗಾಗಿ ಅದು ಎರಡಕ್ಕೂ ಅಲ್ಲಿ ಬೆಳವಣಿಗೆ ಆಗಲ್ಲ. ಮತ್ತು ಶಿವರಾಮ್ ಕಾರಂತರಂತವ್ರು ಬಂದರು. ಶಿವರಾಮ್ ಕಾರಂತರಂತವ್ರು ಬಂದಿದ್ದರೆ ಅದಕ್ಕೆ ಏನಾದರೂ ಒಂದು ಸಾಧ್ಯತೆಗಳು ಬರ್ತಿತ್ತೇನೋ ಗೊತ್ತಿಲ್ಲ. ನಮಗೆ ಏನು ಚಾನ್ಸ್ ಆಯಿತು ಅಂದರೆ, ನಮ್ಮಲ್ಲಿ ಈಗ ಸಂಘಬಳೆ ಕೂಡ ಸಣ್ಣಾಟದ ಸಂಘಬಳೆ ಇದೆಯಲ್ಲ, ಅದನ್ನು ನಾವು ಆರಾಮ ಮಾಡಿಬಿಡ್ತೇವೆ. ಅದನ್ನು ನಮ್ಮದನ್ನಾಗಿ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಅದು ನಮ್ಮ ಪ್ರದೇಶದ ಒಂದು ಸ್ವರೂಪ. ನಾವು ಸಂಘ ಬೆಳೆ ನಮ್ಮ ಸ್ವರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದು ಸಣ್ಣಾಟದ ಪ್ರಕಾರ. ಇಲ್ಲಿರುವ ಪಾಪ ನೀವು ಶನಿಕತೆ ಒಂದು ನೋಡಿದ್ದೀರಿ ನೀವು, ಅದೇ ಇಲ್ಲಿ ಸಾವಂತ್ರಿಕತೆ ಎಲ್ಲ ಇದೆ. ಅದೆಲ್ಲ ಮಾಡೋರಿಗೆ ಏನಾಗಿದೆ ಅಂತಂದರೆ, ಅವರು ವೇಷಭೂಷಣ ಕಳೆದು ಹೋಗಿದ್ದಾರೆ. ಹಾಗಾಗಿ ಇವ್ರಿಗೆ ಈಗ ಸುಲಭದ ಬಾಡಿಗೆ ವೇಷಭೂಷಣಗಳು ನಮ್ಮ ಬಡಗತಿಟ್ಟಿನ ಯಕ್ಷಗಾನ ಅದನ್ನು ತಗೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಪರಂಪರೆಯಲ್ಲಿ ಅವತ್ತು ವೇಷಭೂಷಣಗಳು ಬೇರೆ ಇದೆ, ಅದು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ನನಗೇನಾಗಿತ್ತು ಅಂತಂದರೆ, ಈ ಪ್ರದೇಶ ಸ್ವಲ್ಪ ಹುಲಸಾಗಿದೆ, ಆ ಪ್ರಕಾರವನ್ನು ಸ್ವಲ್ಪ ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಹುಲಸಾಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಒಂದು 2-3 ವರ್ಕ್ಶಾಪ್ ಮಾಡಿಸಿದೆ. ಹಾವೇರಿಯನ್ನು ಕರೆಸಿದೆ, ತುಮಕೂರನ್ನು ಕರೆದು 1-2 ದಿನದ ವರ್ಕ್ಶಾಪ್ ಎಲ್ಲ ಮಾಡಿಸಿ, ಇಲ್ಲೆಲ್ಲ ಹಾಡುಗಾರರೆಲ್ಲ ಇದ್ದಾರೆ. ಪಾಪ ಭಾರಿ ರಫ್ ಅಂಡ್ ಟಫ್ ಅಲ್ಲಿ ಇದ್ದಾರೆ. ಭಾರಿ ಶನಿಕತೆ ಅಲ್ಲ, ಈ ದೊಡ್ಡಾಟದ ಹಾಡುಗಾರರೆಲ್ಲ ಇದ್ದಾರೆ. ಆ ದೊಡ್ಡಾಟದ ಹಾಡಿಗೆ ಶಹನಾಯಿ ಬಾರಿಸ್ತಾರೆ. ಶಹನಾಯಿ ಕೂಚು ಹಾಕುವುದು ಅಂತ ಒಂದಿದೆ. ಇಲ್ಲಿ ಕೂಚು ಹಾಕೋದಕ್ಕೆ ಶಹನಾಯಿ ಬಳಸ್ತಾರೆ, ಅಲ್ಲಿ ಕೂಚು ಹಾಕೋದಕ್ಕೆ ಅವರೇ ಹಾಡ್ತಾರೆ. ಅದು ಹಿಮ್ಮೇಳ ಹಾಡ್ತಾರೆ, ಅದು ಕೋರಸ್ ಮೇಳ ಸಂಗೀತ. ಅದು ಒಬ್ಬನೇ ಹಾಡೋದಿಲ್ಲ. ಪಾಪ ಈಗ ಏನಾಗಿದೆ, ಅದು ಮೇಳ ಸಂಗೀತ ಇಲ್ಲದೆ ಈ ಯಕ್ಷಗಾನ ನೋಡಿ ಒಬ್ಬನೇ ಭಾಗವತ ಹಾಡೋದು ಮಾಡ್ಕೊಂಡಿದ್ದಾರೆ. ಅದು ಮೇಳ ಸಂಗೀತ. ಮೇಳ ಸಂಗೀತ ಇದ್ದು ಅಲ್ಲಿ ಕೂಚು ಹಾಕೋದು ಒಂದಿದೆ. ಅದು ದೊಡ್ಡಾಟದಲ್ಲಿ ಮಾತ್ರ ಇದೆ. ಈ ಸಣ್ಣಾಟ ಮತ್ತು ಈ ಸಂಘ ಬೆಳೆದಲ್ಲಿ ಇಲ್ಲ ಕೂಚು ಹಾಕೋದು. ಈ ಕೂಚು ಹಾಕೋದು ಅಂತಂದರೆ, ಭಾಗವತ ಒಂದು ಸ್ಥಾಯಿಯಲ್ಲಿ ಹಾಡಿದರೆ ಅದರ ಮೇಲಿನ ಸ್ಥಾಯಿಯಲ್ಲಿ ಅವನು ಆಲಾಪನೆ ಮಾಡ್ತಾನೆ. ಆಲಾಪನೆ ಮಾಡಿದ ಮೇಲೆ ಈ ಭಾಗವತ ಆ ಎತ್ತರದಾಗ ಹಾಡ್ತಾನೆ. ಇದೊಂದು ಅಲ್ಲೊಂದು ಸ್ಪರ್ಧೆ, ಮತ್ತೊಂದು ದೊಡ್ಡ ಸ್ಥಿತಿ. ಇಲ್ಲಿ ಆದರೆ ಏನು ಮಾಡ್ತಾನೆ ಅಂದರೆ, ಆ ಕೂಚು ಹಾಕೋದಕ್ಕೆ ಇಲ್ಲಿ ಶಹನಾಯಿ ಬಳಸ್ತಾರೆ.